ಜೈ ಹಿಂದ್. ನೋಡ್ರಿ, ಈ ವಿಡಿಯೋದಲ್ಲಿ ಏನ್ ಮಾಡೋಣ ಅಂತಂದ್ ಹೇಳಿದ್ರೆ ಇಂಗ್ಲಿಷ್ ಗ್ರಾಮರ್ ಕ್ವಶನ್ಸ್ ಗಳನ್ನ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಕ್ವಶನ್ಸ್ ಗಳಿಗಿಂತ ಮುಂಚೆ ಏನಪ್ಪಾ ಅಂತಂದ್ ಹೇಳಿದ್ರೆ ಕೆಲವೊಂದು ಟಾಪಿಕ್ಸ್ ಗಳನ್ನ ನಾನು ನಿಮ್ಗೆ ಕ್ಲಿಯರ್ ಆಗಿ ಹೇಳ್ಕೊಡ್ಬೇಕು. ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇದ್ದೀನಿ. ಸೊ ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ, ಒಂದ್ ಸ್ವಲ್ಪ ಸ್ಲೋ ಆಗಿ ಕೇಳಿಸ್ಕೊಳ್ರಿ, ನೋಟ್ಸ್ ಗಳನ್ನ ಮಾಡ್ಕೊಳ್ರಿ, ಯಾವ ಟ್ರಿಕ್ಸ್ ಗಳು ಬರ್ತಾವ ಪ್ರತಿಯೊಂದು ಏನಂತಂದ್ ಹೇಳಿದ್ರೆ ತುಂಬಾ ಡೀಟೇಲ್ ಆಗಿ ಈಸಿಯಾಗಿ ಮಾಡ್ತಾ ಹೋಗೋಣ. ಆಮೇಲೆ ಪ್ರತಿಯೊಂದು ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಏನಿರುತ್ತಲ್ಲ, ಡಿಸ್ಕ್ರಿಪ್ಷನ್ ಒಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ CHSL ಆಗಿರ್ಬೋದು, CGL ಆಗಿರ್ಬೋದು, MTS, GD, ಅದ್ರ ಯಾವುದೇ ಎಕ್ಸಾಮ್ಸ್ ಗಳದ್ದೇನಪ್ಪಾ ಅಂತಂದ್ ಹೇಳಿದ್ರೆ ಇವನ್ RPF ಎಲ್ರದ್ದು ಏನಪ್ಪಾ ಅಂತಂದ್ ಹೇಳಿದ್ರೆ ಲಿಂಕ್ಸ್ ಗಳನ್ನ ಹಾಕಿರ್ತೀನಿ, ಅವುಗಳನ್ನ ನೋಡ್ರಿ. ಆಮೇಲೆ ಮ್ಯಾಕ್ಸಿಮಮ್ ಎಲ್ರಿಗೂ ಶೇರ್ ಮಾಡ್ರಪ್ಪ, ನಾವು ನಿಮ್ಮವಾದೇನೆ, ಎಲ್ರಿಗೂ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಎಸ್, ನೋಡ್ರಿ, ಒಂದೊಂದಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಇಂಗ್ಲಿಷ್ ಗ್ರಾಮರ್ ಅಂದ ತಕ್ಷಣ ಯಾವ್ದೇ ಎಕ್ಸಾಮ್ ಅನ್ನ ತಗೊಳ್ರಿ, ಸೆಂಟ್ರಲ್ ಗವರ್ಮೆಂಟ್ ಅಂತ ಬಂದಾಗ ನಿಮ್ಗೆ ಒಂದು ಪಾರ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಇಂಗ್ಲಿಷ್ ಗ್ರಾಮರ್ ಇರುತ್ತೆ. ಇವನ್ ಕನ್ನಡದಲ್ಲಿ ಎಕ್ಸಾಮ್ ಇದ್ರು ಕೂಡ ಕನ್ನಡ ಗ್ರಾಮರ್ ಇರಂಗಿಲ್ಲ. ಇವನ್ ಎಲ್ಲಾದ್ರೂ ಕನ್ನಡ ಗ್ರಾಮರ್ ಇತ್ತಂದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ ಆದ್ರೆ ಇಂಗ್ಲಿಷ್ ಗ್ರಾಮರ್ ಇರುತ್ತೆ, ನಾವು ಸ್ಟಡಿ ಮಾಡ್ಲೇಬೇಕಾಗತ್ತೆ ಈ ಪಾರ್ಟ್ ನ. ಎಸ್, ಎಲ್ರಿಗೂ ಕ್ಲಿಯರ್ ಆಯ್ತಾ? ಎಸ್, ಅದ್ರಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಇಂಗ್ಲಿಷ್ ಗ್ರಾಮರ್ ಅಂದ ತಕ್ಷಣ ಈಗ ಯಾವ್ದಾದ್ರು SSC ಎಕ್ಸಾಮ್ಸ್ ತಗೊಳ್ರಿ, ನಿಮ್ಗೆ 25 ಕ್ವಶನ್ಸ್ ಗಳಿರ್ತಾವ, ಇಲ್ಲ 20 ಕ್ವಶನ್ಸ್ ಗಳಿರ್ತಾವ. ಒಂದೊಂದು ಎಕ್ಸಾಮ್ ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ 50 ಕ್ವಶನ್ಸ್ ಗಳಿರ್ತಾವ, 40 ಕ್ವಶನ್ಸ್ ಗಳಿರ್ತಾವ. ಇವುಗಳಿಗೆ ಜಾಸ್ತಿ ಟೈಮ್ ಹಿಡಿಯಂಗಿಲ್ಲ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಅಂತಂದ್ ಹೇಳಿದ್ರೆ ಈಸಿಯಾಗಿ ನಾವೇನಪ್ಪಾ ಅಂತಂದ್ ಹೇಳಿದ್ರೆ ಮಾಡ್ಕೊಂತ ಹೋಗ್ತೀವಿ. ಸೊ ಫಸ್ಟ್ ಗ್ರಾಮರ್ ಅಂದ ತಕ್ಷಣ ಅದ್ರಲ್ಲಿ ಬರೋದೇನಪ್ಪಾ ಅಂತಂದ್ ಹೇಳಿದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತಂದ್ ಹೇಳ್ತೀವಿ. ಫಸ್ಟ್ ಏನು? ಪಾರ್ಟ್ಸ್ ಆಫ್ ಸ್ಪೀಚ್. ಇದ್ರಲ್ಲಿ ಏನಂತಂದ್ ಹೇಳಿದ್ರೆ ಮತ್ತೆ ಪಾರ್ಟ್ ಆಫ್ ಸ್ಪೀಚ್ ಅಂತಂದ್ ಹೇಳಿದ ತಕ್ಷಣ ನಿಮ್ಗೆ ಏನ್ ಅರ್ಥ ಆಗ್ಬೇಕು? ಸೊ ನೌನು, ಪ್ರನೌನು, ವರ್ಬು ಅಂತಂದ್ ಹೇಳಿ ಏನೇನ್ ಬರ್ತಾವಲ್ಲ, ಅಡ್ಜೆಕ್ಟಿವ್, ಸೊ ಅವುಗಳ ಬಗ್ಗೆ ಎಲ್ಲ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಪಾರ್ಟ್ ಆಫ್ ಸ್ಪೀಚ್ ಇದು ಒಂದಾಯ್ತು. ಅದಾದ ನಂತರ ಸೆಕೆಂಡ್ ಒನ್ ಏನಪ್ಪಾ ಅಂತಂದ ಹೇಳಿದ್ರೆ ಮೇನ್ ಇಂಪಾರ್ಟೆಂಟ್ ವರ್ಬ್ಸ್ ಅಂಡ್ ಟೆನ್ಸಸ್ ಅಂತಂದ ಹೇಳಿ. ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್, ಅದ್ರಲ್ಲಿ ಮತ್ತೆ ಏನಂತಂದ ಹೇಳಿದ್ರೆ ಡಿಫ್ರೆಂಟ್ ಆಗಿ ಬರ್ತಾವ. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂತಂದ ಹೇಳಿ ಅದ್ರ ಬಗ್ಗೆ ಎಲ್ಲಾನು ನಾವೇನಂತಂದ ಹೇಳಿದ್ರೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಫಸ್ಟ್ ಒಂದ್ ಸೆಂಟೆನ್ಸ್ ಕೊಡ್ತಾನ. ಒಂದ್ ಸೆಂಟೆನ್ಸ್ ಕೊಟ್ಟ ತಕ್ಷಣ ಈಗ ನಾವು ಹೇಳ್ತೀವಿ ನಾನು ತುಂಬಾ ಚೆನ್ನಾಗಿದ್ದೇನೆ ಅಂತ ಹೇಳಿದ ತಕ್ಷಣ ಕನ್ನಡದಾಗ ಹೇಳ್ತೀವಲ್ಲ, ನಾನು ಅನ್ನೋದೇನು, ಚೆನ್ನಾಗಿದ್ದೇನೆ ಅನ್ನೋದೇನು, ತುಂಬಾ ಅನ್ನೋದೇನು, ಇವೆಲ್ಲ ಏನಪ್ಪಾ ಅಂತಂದ ಹೇಳಿದ್ರೆ ಒಂದೊಂದೇನಪ್ಪಾ ಅಂತಂದ ಹೇಳಿದ್ರೆ ಮಾಹಿತಿಯನ್ನ ಕೊಡ್ತಾವ. ಸೇಮ್ ಅದೇ ತರ ಇವಾಗ ಯಾವ್ದಾದ್ರು ಒಂದು ಸೆಂಟೆನ್ಸ್ ಅನ್ನ ತಗೊಳ್ರಿ. ಫಾರ್ ಎಕ್ಸಾಂಪಲ್ ನಾನು ಒಂದು ವರ್ಡ್ ಅನ್ನ ತಗೊಂತೀನಿ. ಇವಾಗ ಏನದು ವರ್ಡ್? ಕೂಲೆಸ್ಟ್ ಅಂತಂದ ಹೇಳಿ ಒಂದು ವರ್ಡ್ ಬರುತ್ತೆ. ಇದನ್ನ ನೋಡಿದ ತಕ್ಷಣ ನಮ್ಗೆ ಅರ್ಥ ಆಗ್ಬೇಕು, ಏನಿದು ಕೂಲೆಸ್ಟ್ ಅನ್ನೋದೇನಿದು, ಇದು ಏನ್ ಮಾಡ್ತಾ ಐತೆ, ಇದು ಏನ್ ಹೇಳ್ತಾ ಐತೆ, ಯಾವ್ದನ್ನ ಏನಪ್ಪಾ ಅಂತಂದ ಹೇಳಿದ್ರೆ ಇದು ರೀಪ್ರೆಸೆಂಟ್ ಮಾಡ್ತಾ ಐತೆ ಅನ್ನೋದನ್ನ ನಾವ್ ಏನಪ್ಪಾ ಅಂತಂದ ಹೇಳಿದ್ರೆ ಮೊದಲು ತಿಳ್ಕೊಬೇಕು. ಕೂಲೆಸ್ಟ್ ಅಂದ ತಕ್ಷಣ ನಮ್ಗೆ ಏನ್ ಅರ್ಥ ಆಗುತ್ತಾ, ಇದೊಂದೇನಪ್ಪಾ ಅಂತಂದ ಹೇಳಿದ್ರೆ ಎಕ್ಸ್ಟ್ರಾ ಮಾಹಿತಿಯನ್ನ ಕೊಡ್ತಾ ಐತೆ. ಅದಕ್ಕೋಸ್ಕರ ಇದನ್ನ ನಾವೇನಂತ ಹೇಳ್ತೀವಿ? ಅಡ್ಜೆಕ್ಟಿವ್ ಅಂತಂದ ಹೇಳ್ತೀವಿ. ಏನಂತ ಹೇಳ್ತೀವಿ? ಅಡ್ಜೆಕ್ಟಿವ್ ಅಂತಂದ ಹೇಳ್ತೀವಿ. ಅಡ್ಜೆಕ್ಟಿವ್ ಅಂತಂದ ಹೇಳಿದ್ರೆ ಎಕ್ಸ್ಟ್ರಾ ಮಾಹಿತಿಯನ್ನ ಕೊಡ್ತಾ ಇದ್ದಾದ್ರೆ, ಅಂದ್ರೆ ಯಾವ್ದಾದ್ರ ಬಗ್ಗೆ ಆಗಿರ್ಬೋದು, ಪರ್ಸನ್ ಬಗ್ಗೆ ಆಗಿರ್ಬೋದು ಅಥವಾ ಪ್ಲೇಸ್ ಬಗ್ಗೆ ಆಗಿರ್ಬೋದು, ಎಕ್ಸ್ಟ್ರಾ ಮಾಹಿತಿಯನ್ನ ಕೊಡುವಂತಹ ಪದಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಅಡ್ಜೆಕ್ಟಿವ್ ಅಂತ ಕರಿತೀವಿ. ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಯಾವ್ದಪ್ಪ ಅಂತಂದ ಹೇಳಿದ್ರೆ ಕೂಲೆಸ್ಟ್ ಅಂತಂದ ಹೇಳ್ತೀವಿ. ಎಲ್ರಿಗೂ ಕ್ಲಿಯರ್? ನಮಗ್ ಫಸ್ಟ್ ಪಾರ್ಟ್ ಆಫ್ ಸ್ಪೀಚ್ ಅಂತಂದ್ ಬಂದ ತಕ್ಷಣ ಮೊದಲು ಏನ್ ಮಾಡ್ಬೇಕು? ನಾವು ಐಡೆಂಟಿಫಿಕೇಶನ್ ಮಾಡ್ಬೇಕು. ಫಸ್ಟ್ ಏನಂತಂದ್ ಹೇಳಿದ್ರೆ ನಮ್ದು ಕೆಲಸ ಏನು? ಎಕ್ಸಾಮ್ಸ್ ಬಂದಾಗ ಕ್ವಶನ್ ಓದಿದ ತಕ್ಷಣ ಐಡೆಂಟಿಫಿಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಏನು ಐಡೆಂಟಿಫೈ ಮಾಡಿದ್ರಿ ಅಂತಂದ್ ಹೇಳಿದ್ರೆ ಅರ್ಧ ಕೆಲಸ ಮುಗಿತ್ ನಮ್ದು. ಈಗ ನಾನು ಹೇಳಿದ್ನಲ್ಲ, ಕೂಲೆಸ್ಟ್ ಅಂತಂದ್ ಹೇಳಿದ ತಕ್ಷಣ ಅದು ಅಡ್ಜೆಕ್ಟಿವ್ ಅಂತಂದ್ ಹೇಳಿದ್ರಿ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಏನ್ ಹೇಳ್ತೀನಿ ಅಂತಂದ್ ಹೇಳಿದ್ರೆ ಪ್ಲೇ ಅಂತಂದ್ ಹೇಳ್ತೀನಿ. ಪ್ಲೇ ಅನ್ನೋದೇನಿದು? ಇದೊಂದು ವರ್ಬ್. ಅದು ಪ್ಲೇ ಅನ್ನೋದಂತಂದ್ ಹೇಳಿದ್ರೆ ಆಟ ಆಡೋದು, ಕ್ರಿಯಾಪದ ಅಂತಂದ್ ಹೇಳ್ತೀವಿ. ಇದು ಅಡ್ಜೆಕ್ಟಿವ್ ಅಂತಂದ್ ಹೇಳಿದ್ರೆ ಕನ್ನಡದಲ್ಲಿ ವಿಶೇಷಣ, ಅಂದ್ರೆ ಎಕ್ಸ್ಟ್ರಾ ಮಾಹಿತಿಯನ್ನು ಕೊಡ್ತಲ್ಲ, ಅಡ್ಜೆಕ್ಟಿವ್ ವಿಶೇಷಣ, ಮೇ ಬಿ. ಎಸ್. ಸೊ ಪ್ಲೇ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ನಾವು ವರ್ಬ್ ಅಂತಂದ್ ಹೇಳ್ತೀವಿ. ನಾವು ಇದೇನಂತಂದ್ ಹೇಳಿದ್ರೆ ಒಂದು ಕ್ರಿಯೆಯನ್ನ ಹೇಳುತ್ತೆ, ಅದಕ್ಕೋಸ್ಕರ ಅದನ್ನ ನಾವು ಕ್ರಿಯಾಪದ ಅಂತಂದ್ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ನೋಡ್ರಿ, ನಾನು ಸೆಂಟೆನ್ಸ್ ಒಂದು ಬರಿತೀನಿ. ಈಗ ರಾಮ್ ಈಸ್ ಗೋಯಿಂಗ್ ಹೋಮ್ ಅಂತಂದ್ ಹೇಳ್ಬಿಟ್ಟು, ರಾಮ್ ಈಸ್ ಗೋಯಿಂಗ್ ಹೋಮ್ ಅಂತಂದ್ ಹೇಳ್ತೀವಿ. ಇದ್ರಲ್ಲಿ ಏನೇನು? ಈ ಸೆಂಟೆನ್ಸ್ ಅನ್ನ ನೋಡಿದ ತಕ್ಷಣ ರಾಮ್ ಈಸ್ ಗೋಯಿಂಗ್ ಹೋಮ್, ಕನ್ನಡದಲ್ಲಿ ಏನ್ ಹೇಳ್ತೀವಿ? ರಾಮ್ ಇದ್ದವನ್ ಏನಂತಂದ್ ಹೇಳಿದ್ರೆ ಮನೆಗೆ ಹೋಗ್ತಿದ್ದಾನ. ಕ್ಲಿಯರ್ ಎಲ್ರಿಗೂ? ರಾಮ್ ಈಸ್ ಗೋಯಿಂಗ್ ಹೋಮ್ ಅಂದ ತಕ್ಷಣ ರಾಮ್ ಅನ್ನೋದೇನಿದು? ರಾಮ್ ಅನ್ನೋದೇನು? ಇದೊಂದೇನಪ್ಪಾ ಅಂತಂದ್ ಹೇಳಿದ್ರೆ ನೌನ್ ಅಂತಂದ್ ಹೇಳ್ತೀವಿ. ಇದೊಂದೇನಪ್ಪಾ ಅಂತಂದ್ ಹೇಳಿದ್ರೆ ನೌನ್ ಅಂತಂದ್ ಹೇಳ್ತೀವಿ. ಸೊ ಅದಾದ ನಂತರ ಈಸ್ ಅನ್ನೋದೇನು? ಇದೊಂದೇನಪ್ಪಾ ಅಂತಂದ್ ಹೇಳಿದ್ರೆ ಹೆಲ್ಪಿಂಗ್ ವರ್ಬ್ ಅಂತಂದ್ ಹೇಳ್ತೀವಿ. ಇದನ್ನ ಏನಂತ ಹೇಳ್ತೀವಪ್ಪ ಅಂತಂದ್ ಹೇಳಿದ್ರೆ ಹೆಲ್ಪಿಂಗ್ ವರ್ಬ್ ಅಂತಂದ್ ಹೇಳ್ತೀವಿ. ಅದೇ ತರ ಗೋಯಿಂಗ್ ಅಂತಂದ್ ಹೇಳಿದ್ರೆ ಇದನ್ನ ನಾವೇನಂತ ಕರಿತೀವಿ ಅಂತಂದ್ ಹೇಳಿದ್ರೆ ವರ್ಬ್ ಅಂತಂದ್ ಹೇಳ್ತೀವಿ. ಲಾಸ್ಟ್ ಹೋಮ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಇದು ಕೂಡ ಒಂದು ನೌನ್ ಅಂತಂದ್ ಹೇಳ್ತೀವಿ. ಸೊ ಇಲ್ಲಿ ನೋಡ್ರಿ, ತುಂಬಾ ಇಂಪಾರ್ಟೆಂಟ್. ರಾಮ್ ಈಸ್ ಗೋಯಿಂಗ್ ಹೋಮ್ ಅಂತಂದ್ ಹೇಳಿದ್ರೆ ರಾಮ್ ಅನ್ನೋದೇನು? ನೌನ್ ಆಯ್ತು. ಈಸ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಹೆಲ್ಪಿಂಗ್ ವರ್ಬ್ ಆಯ್ತು. ಗೋಯಿಂಗ್ ಅನ್ನೋದೇನು? ವರ್ಬ್. ಅದಾದ ನಂತರ ಹೋಮ್ ಅನ್ನೋದೇನಂತಂದ್ ಹೇಳಿದ್ರೆ ನೌನ್. ಐಡೆಂಟಿಫಿಕೇಶನ್ ಮಾಡಿದ್ವಾ ಈಸಿಯಾಗಿ? ಸೇಮ್ ಅದೇ ತರ ನೋಡ್ರಿ, ಇಲ್ಲಿ ಬರುತ್ತೆ ನೋಡ್ರಿ. ನಾನು ಹೇಳ್ತೀನಿ, ಸೀತಾ ಪ್ಲೇಯಿಂಗ್ ಗಿಟಾರ್ ಅಂತಂದ್ ಹೇಳ್ಬಿಟ್ಟು, ಸೀತಾ ಪ್ಲೇಯಿಂಗ್ ಗಿಟಾರ್ ಅಂತಂದ್ ಹೇಳಿ
ನಾವು ಒಂದು ಸುಮ್ಮನೆ ಸೆಂಟೆನ್ಸ್ ಬರಿತಾ ಇದ್ದೀನಿ, ಅದು ಕರೆಕ್ಟೋ ರಾಂಗೋ ನಮ್ಗೆ ಗೊತ್ತಿಲ್ಲ. ಸೀತಾ ಪ್ಲೇಯಿಂಗ್ ಗಿಟಾರ್. ಸೀತಾ ಅನ್ನೋದೇನು ನೌನು, ಪ್ಲೇಯಿಂಗ್ ಅನ್ನೋದೇನು ವರ್ಬ್, ಗಿಟಾರ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಅದು ಒಂದು ಹೆಸರು, ಅದಕ್ಕೂ ಏನಂತ ಕರಿತೀವಪ್ಪ ಅಂತಂದ್ ಹೇಳಿದ್ರೆ ನೌನ್ ಅಂತಂದ್ ಕರಿತೀವಿ. ಸೊ ಈ ರೀತಿಯಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ನಾವು ಕರೆಕ್ಟ್ ಆಗಿ ಐಡೆಂಟಿಫಿಕೇಶನ್ ಮಾಡಿದ್ರೆ ಸಾಕು ಎದ್ರೊಳಗ ಪಾರ್ಟ್ಸ್ ಆಫ್ ಸ್ಪೀಚ್ ಒಳಗಡೆ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಏನ್ ಬರುತ್ತಾ, ವರ್ಬ್ ಅಂಡ್ ಟೆನ್ಸಸ್ ಅಂತ ಬರ್ತಾವ. ವರ್ಬ್ಸ್ ಅಂಡ್ ಟೆನ್ಸಸ್ ಅಂತ ಬರ್ತಾವ. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದ್ರಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರ ಫಾರ್ ಎಕ್ಸಾಂಪಲ್ ಒಂದ್ ಸೆಂಟೆನ್ಸ್ ಅನ್ನ ಹೇಳ್ತೀನಿ. ಸೊ ಇವಾಗ ಸೆಂಟೆನ್ಸ್ ಐತಲ್ಲ, ರಾಮ್ ಈಸ್ ಗೋಯಿಂಗ್ ಹೋಮ್, ಇದನ್ನ ತಗೊಳ್ರಿ. ಸೊ ಇದ್ರಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ವರ್ಬ್ ಕೂಡ ಐತೆ, ನಾವು ಗೋಯಿಂಗ್ ಅಂತಂದ್ ಹೇಳಿದ್ವಿ, ಟೆನ್ಸಿಸ್ ಕೂಡ ಐತೆ. ಇದೊಂದೇನಪ್ಪಾ ಅಂತಂದ್ ಹೇಳಿದ್ರೆ ಒಂದ್ ಯಾವ್ದೋ ಒಂದು ಕಾಲದಲ್ಲಿ ಐತೆ. ಟೆನ್ಸ್ ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ ಅಂತಂದ್ ಹೇಳ್ತೀವಲ್ಲ, ಸೇಮ್ ಆತರ ಏನಪ್ಪಾ ಅಂತಂದ್ ಹೇಳಿದ್ರೆ ಯಾವುದೋ ಒಂದು ಟೆನ್ಸ್ ರೂಪದಲ್ಲಿ ಐತ. ಅದನ್ನು ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ನಾವು ಕರೆಕ್ಟ್ ಆಗಿ ಕಲಿತಾ ಹೋಗ್ಬೇಕಾಗತ್ತ. ಕ್ಲಿಯರ್ ಎಲ್ರಿಗೂ? ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದು ನೋಡಿರ್ಬೋದು ನಿಮ್ಗೆ, ಏನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿ ಏನಪ್ಪಾ ಅಂತ ಒಂದು ವರ್ಡ್ಸ್ ಗಳನ್ನ ಕೊಟ್ಟಿರ್ತಾರ. ಅದಾದ ನಂತರ ಇಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ ಕೊಟ್ಟಿರ್ತಾರ. ಆಮೇಲೆ ಇಲ್ಲೊಂದು ವರ್ಡ್ ಅಂತ ಕೊಟ್ಟಿರ್ತಾನ, ಲಾಸ್ಟ್ ಫುಲ್ ಪಾಯಿಂಟ್ ಕೊಟ್ಟು ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ ಹೇಳಿ ನಿಮ್ ಕ್ವಶನ್ ಕೇಳಿರ್ತಾನ. ನಾವು ಅದನ್ನ ನೋಡ್ಬೇಕು. ಎಲ್ಲ ಏನಂತಂದ್ ಹೇಳಿದ್ರೆ ಸೆಂಟೆನ್ಸ್ ನೋಡಿದ ತಕ್ಷಣ ಇಲ್ಲಿ ಏನ್ ಬರ್ಬೋದು ಅಂತಂದ್ ಹೇಳಿ ನಾವು ಗೆಸ್ ಮಾಡ್ಬೇಕು. ನೌನ್ ಯಾವುದು, ವರ್ಬ್ ಯಾವುದು, ಅಡ್ಜೆಕ್ಟಿವ್ ಯಾವುದು, ಎಲ್ಲಾನು ನಾವು ತಿಳ್ಕೊಂಡ್ವಿ ಅಂತಂದ್ ಹೇಳಿದ್ರೆ ಈಸಿಯಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ನಾವು ಸಾಲ್ವ್ ಮಾಡಕ್ ಹೋಗ್ತೀವಿ. ಕರೆಕ್ಟ್ ಆಗಿ ನೀವೇನಂತಂದ್ ಹೇಳಿದ್ರೆ ನನ್ನ ಕ್ಲಾಸಸ್ಗಳನ್ನ ಕೇಳ್ತಾ ಹೋದ್ರಿ, ನಾನು ಹೇಳಿದ್ನೆಲ್ಲ ಬರಿತಾ ಹೋದ್ರಿ ಅಂತಂದ್ ಹೇಳಿದ್ರೆ ಈಸಿಯಾಗಿ ಅರ್ಥ ಆಗತ್ತಾ. ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ. ಎಸ್, ಇಲ್ಲಿ ನೋಡ್ರಿ, ನಾವು ಇದನ್ನೇನಂತ ಕರಿತೀವಿ, ವರ್ಬ್ ಅಂಡ್ ಟೆನ್ಸಿಸ್ ಅನ್ನ ನಾವ್ ಏನಂತ ಕರಿತೀವಪ್ಪ ಅಂತಂದ್ ಹೇಳಿದ್ರೆ ಸಿಂಟ್ಯಾಕ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಒಂದ್ ಸೆಂಟೆನ್ಸ್ ಒಳಗಡೆ ವರ್ಬ್ ಮತ್ತು ಟೆನ್ಸಿಸ್ ಗಳು ಬಂತು ಅಂತಂದ್ ಹೇಳಿದ್ರೆ ಅದನ್ನ ನಾವ್ ಏನಂತ ಕರಿತೀವಿ, ಸಿಂಟ್ಯಾಕ್ಸ್ ಅಂತಂದ್ ಕರಿತೀವಿ. ಕ್ಲಿಯರ್ ಎಲ್ರಿಗೂ? ಸಿಂಟ್ಯಾಕ್ಸ್ ಅಂತಂದ್ ಬಂತು ಅಂತಂದ್ ಹೇಳಿದ್ರೆ ಅದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು ವರ್ಬ್ ಅಥವಾ ಟೆನ್ಸಿಸ್ ಅಂತ ಬಂತು, ಒಂದು ಸೆಂಟೆನ್ಸ್ ಬಂತು ಅಂತಂದ್ ಹೇಳಿದ್ರೆ ಅದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸಿಂಟ್ಯಾಕ್ಸ್. ಆಮೇಲೆ ವೊಕ್ಯಾಬ್ಯುಲರಿ ನಮಗ್ ಅರ್ಥ ಆಗ್ಬೇಕು. ಸೊ ಪ್ಲೇಯಿಂಗ್ ಅಂದ್ರೆ ಏನು, ಗೋಯಿಂಗ್ ಅಂದ್ರೆ ಏನು, ಕೆಲವೊಂದು ವೊಕ್ಯಾಬ್ಯುಲರಿಗಳಿಗೆ ಏನಂತಂದ್ ಹೇಳಿದ್ರೆ ಅರ್ಥ ತಿಳ್ಕೊಬೇಕಾಗತ್ತೆ. ಡೈಲಿ ಒಂದು 10-15 ವೊಕ್ಯಾಬ್ಯುಲರಿ ಏನಂತಂದ್ ಹೇಳಿದ್ರೆ ನೀವು ಜಾಸ್ತಿ ಕಲಿತಾ ಹೋಗ್ಬೇಕಾಗತ್ತ. ಈಗ ಫಾರ್ ಎಕ್ಸಾಂಪಲ್ ನಾವು ಇದನ್ನೇ ಏನಪ್ಪಾ ಅಂತಂದ್ ಹೇಳಿದ್ರೆ ನಾವು ಡಿಸ್ಕಷನ್ ಮಾಡೋಣ. ಸೊ ಇಲ್ಲಿ ನೋಡ್ರಿ, ನಾನು ಒಂದು ಸೆಂಟೆನ್ಸ್ ಬರ್ದೀನಿ, ರಾಮ್ ಪ್ಲೇ ಫುಟ್ಬಾಲ್ ಅಂತಂದ್ ಐತೆ. ಇದೇನ್ ಸೆಂಟೆನ್ಸ್ ಅದೇನಪ್ಪಾ ಅಂತಂದ್ ಹೇಳಿದ್ರೆ ಕಂಪ್ಲೀಟೋ ಇನ್ಕಂಪ್ಲೀಟ್ ಅದ್ರ ಬಗ್ಗೆ ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ. ರಾಮ್ ಅನ್ನೋದು ನಿಮ್ಗೆ ಗೊತ್ತೈತೆ, ಇದನ್ನ ನಾವ್ ಏನಂತ ಕರಿತೀವಿ, ನೌನ್ ಅಂತ ಕರಿತೀವಿ, ನಾಮಪದ. ಅದಾದ ನಂತರ ಪ್ಲೇ ಅನ್ನೋದೇನು ಸರ್, ಇದು ಪ್ಲೇ ಅನ್ನೋದಂತಂದ್ ಹೇಳಿದ್ರೆ ಆಟ ಆಡೋದ್ರಿ. ಸೊ ಅದ್ ನಮ್ಗೆ ಏನಂತಂದ್ ಹೇಳಿದ್ರೆ ಆಟ ಆಡು ಅಂತಂದ್ ಹೇಳ್ತೀವಿ. ಫುಟ್ಬಾಲ್ ಅನ್ನೋದು ನಿಮ್ಗೆ ಗೊತ್ತೈತೆ, ಫುಟ್ಬಾಲ್ ಚಂಡ್ರಿ. ರಾಮ ಪ್ಲೇ ಫುಟ್ಬಾಲ್ ಅಂದ ತಕ್ಷಣ ಫಿಲ್ ಟೆನ್ಸಿಸ್ ಅಂತ ಬಂದ ತಕ್ಷಣ ನಾನು ಏನಂತಂದ್ ಹೇಳಿದ್ರೆ ಡಿಫ್ರೆಂಟ್ ಆಗಿ ಬರ್ತೀನಿ. ಇದು ನಮ್ಗೆ ಎಲ್ರಿಗೂ ಗೊತ್ತಾಯ್ತಾ ಸೆಂಟೆನ್ಸ್. ನಾನು ಡಿಫ್ರೆಂಟ್ ಆಗಿ ಬರಿತೀನಿ ನೋಡ್ರಿ. ರಾಮ ಈಸ್ ಪ್ಲೇಯಿಂಗ್ ಫುಟ್ಬಾಲ್ ಅಂತಂದ್ ಹೇಳಿ ಒಂದ್ ಸೆಂಟೆನ್ಸ್. ಇನ್ನೊಂದ್ ಏನ್ ಬರಿತೀನಪ್ಪ ಅಂತಂದ್ ಹೇಳಿದ್ರೆ ಡಿಫ್ರೆಂಟ್ ಆಗಿ ಬರ್ತೀನಿ. ರಾಮ ಹ್ಯಾಸ್ ಬಿನ್ ಪ್ಲೇಯಿಂಗ್ ಫುಟ್ಬಾಲ್ ಅಂತಂದ್ ಬರ್ತೀನಿ. ರಾಮ ಹ್ಯಾಸ್ ಬಿನ್ ಪ್ಲೇಯಿಂಗ್ ಫುಟ್ಬಾಲ್ ಅಂತಂದ್ ಬರ್ದೆ. ಇದು ಒಂದ್ ಕೂಡ ಏನಂತಂದ್ ಹೇಳಿದ್ರೆ ಡಿಫ್ರೆಂಟ್ ಆಗಿರೋ ಸೆಂಟೆನ್ಸ್. ಇನ್ನೊಂದ್ ಸೆಂಟೆನ್ಸ್ ಬರಿತೀನಿ. ಇನ್ನೊಂದೇನಪ್ಪಾ ಅಂತಂದ್ ಹೇಳಿದ್ರೆ ರಾಮ ಹ್ಯಾಡ್ ಪ್ಲೇಡ್ ಫುಟ್ಬಾಲ್ ಅಂತಂದ್ ಹೇಳ್ಬಿಟ್ಟು, ರಾಮ ಹ್ಯಾಡ್ ಪ್ಲೇಡ್ ಫುಟ್ಬಾಲ್ ಅಂತಂದ್ ಹೇಳ್ಬಿಟ್ಟು. ಸೊ ಇದು ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಇದು ಒಂದು ಸೆಂಟೆನ್ಸ್. ಅದಕ್ಕೊಂದ್ ಏನಪ್ಪಾ ಅಂತಂದ್ ಹೇಳಿದ್ರೆ ಅರ್ಥನ ಕೊಡುತ್ತೆ. ಆಮೇಲೆ ಇನ್ನೊಂದು ಬರಿಬಹುದು ನಾನು. ಇನ್ನೊಂದೇನಪ್ಪಾ ಅಂತಂದ್ ಹೇಳಿದ್ರೆ ರಾಮ ವಿಲ್ ಬಿ ಪ್ಲೇಯಿಂಗ್ ಫುಟ್ಬಾಲ್ ಅಂತಂದ್ ಹೇಳಿ ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ನಾನು ಬರಿಬಹುದು. ಇಲ್ಲಿ ಏನೇನ್ ಬರ್ದೆ, ವರ್ತಮಾನದ್ದು ಬರ್ದೆ, ಭೂತಕಾಲದ್ದು ಬರ್ದೆ, ಅದಾದ ನಂತರ ಭವಿಷ್ಯತ್ ಕಾಲದ್ದು ಬರ್ದೆ. ಈ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ನಾನು ಡಿಫ್ರೆಂಟ್ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಸೆಂಟೆನ್ಸಸ್ ಗಳನ್ನ ಫಾರ್ಮೇಶನ್ ಮಾಡ್ತಾ ಇರೋದ್ರಿಂದ ಇದನ್ನ ನಾವು ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್. ವರ್ಬ್ ಮತ್ತು ಟೆನ್ಸಸ್ ಗಳನ್ನ ಸೇರ್ಬಿಟ್ಟು ಸಿಂಟ್ಯಾಕ್ಸ್ ಅಂತಂದ್ ಕರಿತೀವಿ. ಒಂದು ಸೆಂಟೆನ್ಸ್ ಏನಪ್ಪಾ ಅಂತಂದ್ ಹೇಳಿದ್ರೆ ಮೇನ್ ಸಿಂಟ್ಯಾಕ್ಸ್ ಅಂತಂದ್ ಹೇಳ್ತೀವಿ ಇದನ್ನ. ಸೊ ಇದೆಲ್ರಿಗೂ ಕ್ಲಿಯರ್ ಆಯ್ತಾ? ನಾವು ಏನಪ್ಪಾ ಅಂತ ಒಂದು ಸೆಂಟೆನ್ಸ್ ನ ಡಿಫ್ರೆಂಟ್ ಆಗಿ ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಬರಿಬಹುದು ಅಂತಂದ್ ಹೇಳಿ. ಸೊ ಇದ್ರ ಬಗ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ನಾವು ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಎಸ್, ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ ಹೇಳಿದ್ರ ಒಂದ್ ಸೆಂಟೆನ್ಸ್ ಒಳಗಡೆ ಏನೇನ್ ಪಾರ್ಟ್ ಗಳು ಬರ್ತಾವ ಅಂತಂದ್ ಹೇಳಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಪಾರ್ಟ್ ಆಫ್ ಸೆಂಟೆನ್ಸಸ್ ಅಂತಂದ್ ಹೇಳ್ಬಿಟ್ಟು ಯಾವ್ದಾದ್ರು ಒಂದು ಸೆಂಟೆನ್ಸ್ ತಗೊಂಡು ಅದ್ರದ್ದು ಏನಪ್ಪಾ ಅಂತಂದ್ ಹೇಳಿದ್ರೆ ಅದ್ರ ಪಾರ್ಟ್ಸ್ ಏನೇನಂತಂದ್ ಹೇಳಿ ನಾವು ನೋಡ್ತಾ ಹೋಗೋಣ. ಈಗ ಪಾರ್ಟ್ ಆಫ್ ಸೆಂಟೆನ್ಸ್, ಒಂದ್ ಸೆಂಟೆನ್ಸ್ ಅನ್ನ ತಗೊಂಡಾಗ ನಮಗ್ ತುಂಬಾ ಇಂಪಾರ್ಟೆಂಟ್ 2 ಪಾರ್ಟ್ ಗಳು ಬರ್ತಾವ ಸೆಂಟೆನ್ಸ್ ಅಂತ ಬಂದಾಗ. ಒಂದ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಸಬ್ಜೆಕ್ಟ್, ಒಂದ್ಯಾವ್ದು ಸಬ್ಜೆಕ್ಟ್ ಆಗತ್ತೆ. ಇನ್ನೊಂದೇನಪ್ಪಾ ಅಂತಂದ್ ಹೇಳಿದ್ರೆ ಪ್ರೆಡಿಕೇಟ್ ಅಂತಂದ್ ಹೇಳ್ತೀವಿ. ಒಂದ್ಯಾವ್ದು ಸಬ್ಜೆಕ್ಟ್, ಇನ್ನೊಂದೇನಪ್ಪಾ ಅಂತಂದ್ ಹೇಳಿದ್ರೆ ಪ್ರೆಡಿಕೇಟ್ ಅಂತಂದ್ ಹೇಳ್ತೀವಿ. ಸೊ ನೋಡ್ರಿ, ಕರೆಕ್ಟ್ ಆಗಿ ಹೇಳ್ತಾ ಇದೀನಿ. ಒಂದು ಸೆಂಟೆನ್ಸ್ ಅನ್ನ, ಒಂದು ವಾಕ್ಯವನ್ನ ತಗೊಂಡಾಗ ಅದರಲ್ಲಿ 2 ಪಾರ್ಟ್ ಗಳು ಬರ್ತಾವ. ಒಂದು ಸಬ್ಜೆಕ್ಟ್, ಇನ್ನೊಂದೇನಪ್ಪಾ ಅಂತಂದ್ ಹೇಳಿದ್ರೆ ಪ್ರೆಡಿಕೇಟ್ ಅಂತಂದ್ ಹೇಳ್ತೀವಿ. ಪ್ರೆಡಿಕೇಟ್ ಅಂತಂದ್ ಹೇಳಿದ್ರೆ ಒಂದು ಊಹೆಯನ್ನ ಹೇಳುತ್ತ, ಒಂದ್ರ ಬಗ್ಗೆ ಮಾಹಿತಿಯನ್ನ ಹೇಳುತ್ತ ಅಂತಂದ್ ಹೇಳ್ತೀವಿ. ಸೊ ನಾನು ಆಲ್ರೆಡಿ ಒಂದು ಸೆಂಟೆನ್ಸ್ ಅನ್ನ ತಗೊಂಡಿದ್ದಲ್ಲ, ಅದನ್ನೇ ತಗೊಳ್ಳೋಣ. ರಾಮ ಈಸ್ ಗೋಯಿಂಗ್ ಹೋಮ್ ಅಂತಂದ್ ಹೇಳಿ. ರಾಮ ಈಸ್ ಗೋಯಿಂಗ್ ಹೋಮ್ ಅಂತಂದ್ ಹೇಳಿ. ಸೊ ಇಲ್ಲಿ ನೋಡ್ರಿ, ಈ ಸೆಂಟೆನ್ಸ್ ಅಲ್ಲಿ ರಾಮ ಈಸ್ ಗೋಯಿಂಗ್ ಹೋಮ್ ಅಂತಂದ್ ಹೇಳಿದ್ರೆ ರಾಮ ಮನೆಗೆ ಹೋಗುತ್ತಿದ್ದಾನೆ. ಏನು,
ರಾಮ ಮನೆಗೆ ಹೋಗುತ್ತಿದ್ದಾನೆ. ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ? ಸೊ ಆ ಸೆಂಟೆನ್ಸ್ ಒಳಗಡೆ ಯಾರ ಬಗ್ಗೆ? ಸೊ ಈಗ ರಾಮ ಈಸ್ ಗೋಯಿಂಗ್ ಹೋಮ್ ಅಂದ ತಕ್ಷಣ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಇದ್ರೊಳಗಡೆ, ಈ ಸೆಂಟೆನ್ಸ್ ಒಳಗಡೆ? ಸರ್ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ರಾಮನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಯಾರ ಬಗ್ಗೆ ಅಂತ ಬಂತು ಅಂತಂದ್ ಹೇಳಿದ್ರೆ ಸಿಂಪಲ್ ಆಗಿ ನಾವು ಓದಿದಾಗ ನಮ್ಗೆ ಸೆಂಟೆನ್ಸ್ ಅರ್ಥ ಆದಾಗ ಯಾರ ಬಗ್ಗೆ ಅಂತಂದ್ ಹೇಳಿ ಬಂತು ಅಂತಂದ್ ಹೇಳಿದ್ರೆ ಅದೇನಪ್ಪಾ ಅಂತಂದ್ ಹೇಳಿದ್ರೆ ನಮ್ದು ಸಬ್ಜೆಕ್ಟ್ ಆಗಿರುತ್ತೆ. ಇದೊಂದು ಅರ್ಥ ಆದ್ರೆ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಇಲ್ಲಿ ನೋಡ್ರಿ, ರಾಮ ಈಸ್ ಗೋಯಿಂಗ್ ಹೋಮ್ ಅಂತಂದ್ ಹೇಳಿದ್ರೆ ರಾಮ ಮನೆಗೆ ಹೋಗುತ್ತಿದ್ದಾನೆ. ಈ ಸೆಂಟೆನ್ಸ್ ಒಳಗಡೆ ನಾವು ಯಾರ ಬಗ್ಗೆ ಮಾತಾಡಕತ್ತೀವಿ? ಯಾರ ಮನೆಗೆ ಹೋಗ್ತಿದಾರ? ಸೊ ರಾಮನ ಬಗ್ಗೆ ಮಾತಾಡಕತ್ತೀವಿ. ರಾಮ ಏನಪ್ಪಾ ಅಂತಂದ್ ಹೇಳಿದ್ರೆ ಮನೆಗೆ ಹೋಗ್ತಿದಾನ. ಸೊ ಯಾರ ಬಗ್ಗೆಪ್ಪ ಅಂತಂದ್ ಹೇಳಿದ್ರೆ ರಾಮನ ಬಗ್ಗೆ. ಅದಕ್ಕೋಸ್ಕರ ರಾಮ ಏನಾಗತ್ತಪ್ಪ ಅಂತಂದ್ ಹೇಳಿದ್ರೆ ನಮ್ದು ಸಬ್ಜೆಕ್ಟ್ ಆಗತ್ತ. ಇನ್ ಏನ್ ಮಾಡ್ತಾ ಇದೀವಿ, ಏನಾಗ್ಲಿ, ಏನ್ ಮಾಡ್ತಾ ಇದೀವಿ, ಏನ್ ಆಡ್ತಾ ಇದೀವಿ, ಎಲ್ಲಿಗೆ ಹೋಗ್ತಾ ಇದೀವಿ, ಏನೇನ್ ಹೇಳುತ್ತಲ್ಲ ಮಾಹಿತಿಯನ್ನ, ಆ ಉಳಿದಿರೋ ಮಾಹಿತಿಯನ್ನ ನಾವೇನಂತ ಕರಿತೀವಪ್ಪ ಅಂತಂದ್ ಹೇಳಿದ್ರೆ ಪ್ರೆಡಿಕೇಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಪ್ರೆಡಿಕೇಟ್ ಅಂತಂದ್ ಕರಿತೀವಿ. ಇಷ್ಟೇನಂತಂದ್ ಹೇಳಿ ನೆನ್ಪಿಟ್ಕೋಬೇಕು. ನಾವು ಯಾರ ಬಗ್ಗೆ ಮಾತಾಡ್ತಾ ಇದೀವಿ ಅದು ಸಬ್ಜೆಕ್ಟ್, ಇನ್ನು ಉಳಿದಿರೋದೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಪ್ರೆಡಿಕೇಟ್ ಅಂತಂದ್ ಹೇಳ್ತೀವಿ. ಕ್ಲಿಯರ್ ಎಲ್ರಿಗೂ? ಸೇಮ್ ಅದೇ ತರ ನೋಡ್ರಿ, ಇನ್ನೊಂದು ನಾನು ಸೆಂಟೆನ್ಸ್ ತಗೊಂತೀನಿ. ಸೀತಾ ಈಸ್ ಪ್ಲೇಯಿಂಗ್ ಫುಟ್ಬಾಲ್. ನಾವು ಆಗ್ಲೇ ತಗೊಂಡ್ವಿ ಇದನ್ನ. ಸೀತಾ ಈಸ್ ಪ್ಲೇಯಿಂಗ್ ಫುಟ್ಬಾಲ್ ಅಂತಂದ್ ಹೇಳ್ಬಿಟ್ಟು ತುಂಬಾ ಇಂಪಾರ್ಟೆಂಟ್ ಆಗುತ್ತಾ? ಸೀತಾ ಈಸ್ ಪ್ಲೇಯಿಂಗ್ ಫುಟ್ಬಾಲ್ ಅಂತಂದೇಳಿ. ಓಕೆ, ಕ್ಲಿಯರ್? ಸೊ ಇದ್ರಲ್ಲಿ ಸೀತಾ ಇದ್ದವಳೇನಪ್ಪಾ ಅಂತಂದ್ ಹೇಳಿದ್ರೆ ಫುಟ್ಬಾಲ್ ಆಟವನ್ನ ಆಡುತ್ತಿದ್ದಾಳೆ ಅಂತ. ಸೀತಾ ಈಸ್ ಪ್ಲೇಯಿಂಗ್ ಫುಟ್ಬಾಲ್ ಅಂತಂದ್ ಹೇಳಿದ್ರೆ ಸೀತಾ ಫುಟ್ಬಾಲ್ ಆಡುತ್ತಿದ್ದಾಳೆ. ಒಂದ್ ಸೆಂಟೆನ್ಸ್ ಆಯ್ತು. ಈ ವಾಕ್ಯದಲ್ಲಿ ನಾವು ಯಾರ ಬಗ್ಗೆ ಮಾತಾಡ್ತಾ ಇದೀವಿ? ಸೊ ಯಾರ ಬಗ್ಗೆ ಮಾತಾಡ್ತಿದೀವಿ ಅನ್ನೋದನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ನಾವ್ ಏನಂತ ಹೇಳ್ತೀವಿ? ಸೀತಾ ಬಗ್ಗೆ ಮಾತಾಡ್ತಿದೀವಿ. ಈ ಸೀತಾ ಅನ್ನೋದೇನಾಗತ್ತಪ್ಪ ಅಂತಂದ್ ಹೇಳಿದ್ರೆ ನಮ್ದು ಸಬ್ಜೆಕ್ಟ್ ಆಗತ್ತ. ಸೀತಾ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ನಮ್ದು ಸಬ್ಜೆಕ್ಟ್ ಆಗತ್ತೆ. ಇನ್ನು ಉಳಿದಿರೋದೇನಾಗತ್ತ? ನಾನು ಹೇಳದ್ನಲ್ಲ, ಇನ್ನು ಉಳಿದಿರೋ ನಾವು ಯಾವ್ದು ಆಡ್ತಾ ಇದೀವಿ, ಬಿಡ್ತಾ ಇದೀವಿ, ಯಾವ್ದ್ರ ಬಗ್ಗೆ ಹೇಳ್ತಾ ಇದೀವಿ, ಉಳಿದಿರೋದೆಲ್ಲ ಏನಾಗತ್ತಪ್ಪ ಅಂತಂದ್ ಹೇಳಿದ್ರೆ ಪ್ರೆಡಿಕೇಟ್ ಆಗತ್ತ. ಸೊ ಉಳಿದಿರೋದೇನಪ್ಪಾ ಅಂತಂದ್ ಹೇಳಿದ್ರೆ ಪ್ರೆಡಿಕೇಟ್ ಆಗತ್ತ. ಇದ್ರಲ್ಲಿ ತುಂಬಾ ಇಂಪಾರ್ಟೆಂಟ್. ಸೊ ನಾವು ಹೇಳ್ತೀವಿ ಸಬ್ಜೆಕ್ಟ್, ಆಬ್ಜೆಕ್ಟ್ ಇವೆಲ್ಲ ಬರ್ತಾವ. ಈಗ ನಮ್ಗೆ ಸಬ್ಜೆಕ್ಟ್ ಏನಂತಂದ್ ಗೊತ್ತಾಯ್ತು, ಏನು? ಯಾರ ಬಗ್ಗೆ. ಇನ್ನೊಂದು ಬರುತ್ತೆ, ಇನ್ನೊಂದು ತುಂಬಾ ಇಂಪಾರ್ಟೆಂಟ್. ಏನಪ್ಪಾ ಅಂತಂದ್ ಹೇಳಿದ್ರೆ ಆಬ್ಜೆಕ್ಟ್ ಅಂತಂದ್ ಹೇಳಿ ಬರುತ್ತೆ. ಇನ್ನೊಂದೇನಪ್ಪಾ ಅಂತಂದ್ ಹೇಳಿದ್ರೆ ಆಬ್ಜೆಕ್ಟ್ ಅಂತಂದ್ ಹೇಳಿ ಬರುತ್ತೆ. ಅದು ಯಾವ್ದ್ರ ಅಂಡರ್ ಬರುತ್ತೆ ಅಂತಂದ್ ಹೇಳಿದ್ರೆ ಪ್ರೆಡಿಕೇಟ್ ಅಂಡರ್ ಒಳಗಡೆ ಬರುತ್ತೆ. ನಮ್ದೇನ್ ಉಳಿದಿರೋ ಲೈನ್ ಸೆಂಟೆನ್ಸ್ ಇರುತ್ತಲ್ಲ, ಲೈನ್ಗಳು, ಅದ್ರಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಪ್ರೆಡಿಕೇಟ್ ಒಳಗಡೆ ಆಬ್ಜೆಕ್ಟ್ ಬರುತ್ತೆ. ಹಿಂಗಂದ್ರೆ ಏನು? ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಸೀತಾ ಯಾವ್ದ್ರ ಜೊತೆಗೆ, ತುಂಬಾ ಇಂಪಾರ್ಟೆಂಟ್, ಯಾರ ಜೊತೆಗೆ, ಯಾವುದರ ಜೊತೆಗೆ, ಯಾವ್ದು ಜೊತೆ ಕೊಡ್ತಾ ಐತಿ ಇಲ್ಲಿ. ಇವಾಗ ಏನಂತಂದ್ ಹೇಳಿದ್ರೆ ಸೀತಾ ಆಟ ಆಡ್ತಿದ್ದಾಳೆ. ಯಾರ ಜೊತೆ ಆಟ ಆಡ್ತಿದ್ದಾಳೆ? ಯಾವ್ದ್ರ ಜೊತೆ ಆಡ್ತಿದ್ದಾಳೆ? ಸಾತ್ ಯಾವ್ದು ಕೊಡ್ತಾ ಐತೆ? ಜೊತೆಗೆ ಯಾವ್ದು ನಿಲ್ತಾ ಐತೆ? ಇಲ್ಲಿ ಯಾವ್ದಪ್ಪಾ ಅಂತಂದ್ ಹೇಳಿದ್ರೆ ಫುಟ್ಬಾಲ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಜೊತೆಗೆ, ಸೀತಾ ಜೊತೆಗೆ ಆಟ ಆಡ್ತಾ ಐತೆ. ಅದೇನಪ್ಪಾ ಅಂತಂದ್ ಹೇಳಿದ್ರೆ ನಮ್ದು ಆಬ್ಜೆಕ್ಟ್ ಆಗತ್ತ. ಸೊ ಇಲ್ಲಿ ಮೇಲ್ಗಡೆನು ಕೂಡ ನೋಡ್ರಿ, ರಾಮ ಈಸ್ ಗೋಯಿಂಗ್ ಹೋಮ್. ರಾಮ ಮನೆಗೆ ಹೋಗ್ತಿದ್ದಾನ. ಸೊ ಯಾರ ಬಗ್ಗೆ ಅಂತಂದ್ ಹೇಳಿದ್ರೆ ಅದು ಸಬ್ಜೆಕ್ಟ್ ಆಯ್ತು, ರಾಮ ಅಂತಂದ್ ಹೇಳಿ. ಯಾವ್ದ್ರ ಜೊತೆಗೆ, ಎಲ್ಲಿ ಅಂದ್ರೆ ಅದಕ್ಕೆ ಸಾಥ್ ಕೊಡ್ತಾ ಐತಲ್ಲ, ಸೊ ಅದೇನಪ್ಪಾ ಅಂತಂದ್ ಹೇಳಿ ಹೋಮ್ ಆಗತ್ತೆ. ಇದನ್ನ ನಾವೇನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಆಬ್ಜೆಕ್ಟ್ ಆಗತ್ತೆ. ಕೆಲವೊಂದ್ ಜನ ಏನಂತಂದ್ ಹೇಳಿದ್ರೆ ಸಬ್ಜೆಕ್ಟ್ ಆಬ್ಜೆಕ್ಟ್ ಎಲ್ಲ ಕನ್ಫ್ಯೂಸ್ ಮಾಡ್ತಾರ. ಸೊ ಒಂದ್ ಸೆಂಟೆನ್ಸ್ ಅಂತ ಬಂತು ಅಂತಂದ್ ಹೇಳಿದ್ರೆ ಸಬ್ಜೆಕ್ಟ್ ಪ್ರೆಡಿಕೇಟ್ ಅಂತಂದ್ ಹೇಳಿ ಎರಡು ಬರ್ತಾವ ಪಾರ್ಟ್. ಅದ್ರಲ್ಲಿ ಯಾರ ಬಗ್ಗೆ ಹೇಳ್ತಾ ಇತ್ತು ಅಂತಂದ್ ಹೇಳಿದ್ರೆ ಸೆಂಟೆನ್ಸ್ ಒಳಗಡೆ ಅದನ್ನ ನಾವು ಸಬ್ಜೆಕ್ಟ್ ಅಂತ ಕರಿತೀವಿ. ಉಳಿದಿದ್ದೇನಂತಂದ್ ಹೇಳಿದ್ರೆ ಪ್ರೆಡಿಕೇಟ್ ಅಂತ ಕರಿತೀವಿ. ಈ ಪ್ರೆಡಿಕೇಟ್ ಒಳಗಡೆ ಜೊತೆಗೆ ಸಾಥ್ ಕೊಡ್ತಾ ಐತೆ ಅಂತಂದ್ ಹೇಳಿದ್ರೆ ಸಬ್ಜೆಕ್ಟ್ಗೆ ಸಾಥ್ ಕೊಡ್ತಾ ಇತ್ತು, ಯಾರ ಜೊತೆಗೆ, ಯಾವ್ದ್ರ ಜೊತೆಗೆ ಅಂತ ಬಂತು ಅಂತಂದ್ ಹೇಳಿದ್ರೆ ಅದನ್ನ ನಾವೇನಂತ ಕರಿತೀವಿ? ಆಬ್ಜೆಕ್ಟ್ ಅಂತಂದ್ ಹೇಳಿ ಕರಿತೀವಿ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವೇನಂತಂದ್ ಹೇಳಿದ್ರೆ ಇದ್ರಲ್ಲಿ ನೆನ್ಪಿಟ್ಕೋಬೇಕಾಗತ್ತ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಬರುತ್ತಾ. ಸೊ ನಾವು ಹಂಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಇವಾಗ ಅಲ್ಫಾಬೆಟ್ಸ್ ಗಳು ಬರ್ತಾವ, ABCD ಇಂದ ಹಿಡ್ಕೊಂಡು ಏನಪ್ಪಾ ಅಂತಂದ್ ಹೇಳಿದ್ರೆ ಅಲ್ಫಾಬೆಟ್ಸ್ ಗಳು ಬರ್ತಾವ A to Z. ಟೋಟಲ್ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರೆ 26 ಲೆಟರ್ಸ್ ಗಳು ಬರ್ತಾವ. ಇವುಗಳನ್ನ ನಾವು ಏನಂತ ಕರಿತೀವಿ? ಸೊ ಇವುಗಳನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ನಾವ್ ಎಲ್ರು ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಸರ್ ಅಲ್ಫಾಬೆಟ್ಸ್ ಅಂತ ಕರಿತೀವಿ. ಎಸ್, ಇವು ಅಲ್ಫಾಬೆಟ್ಸ್ ಅಲ್ಲ. ಇವೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದೊಂದು ಕ್ಯಾರೆಕ್ಟರ್ಗಳು, ಒಂದೊಂದು ಲೆಟರ್ಗಳು. ಸೊ A ಅನ್ನೋದು ಒಂದ್ ಲೆಟ್ರು, B ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಒಂದ್ ಲೆಟ್ರು, C ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಒಂದ್ ಕ್ಯಾರೆಕ್ಟರ್ ಅಥವಾ ಒಂದ್ ಲೆಟ್ರು. ಇವುಗಳನ್ನ ಎಲ್ಲವನ್ನ ಸೇರಿಸಿದ್ರೆ ಒಂದು ಗ್ರೂಪ್ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಎಲ್ಲ 26 ಕೂಡ್ಸ್ಬಿಟ್ಟು ಸೊ ಒಂದು ಗ್ರೂಪ್ ಮಾಡಿದ್ರೆ ಅವುಗಳನ್ನ ನಾವೇನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಅಲ್ಫಾಬೆಟ್ಸ್ ಅಂತಂದ್ ಹೇಳಿ ಕರಿತೀವಿ. ಈ ಅಲ್ಫಾಬೆಟ್ಸ್ ಗಳನ್ನ ನಾವು ರೀಅರೇಂಜ್ ಮಾಡಿ ಬರುದು ಅಂತಂದ್ ಹೇಳಿದ್ರೆ, ಈ ಅಲ್ಫಾಬೆಟ್ಸ್ ಗಳನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ನಾವು ರೀಅರೇಂಜ್ ಮಾಡಿ ಬರುದು ಅಂತಂದ್ ಹೇಳಿದ್ರೆ, ಈಗ ನಾನು ಹೇಳ್ತೀನಿ ನೋಡ್ರಿ, ಇವಾಗ ABCDE ಅಂತಂದೈತೆ, ಈಗ ನಾನು ರೀಅರೇಂಜ್ ಮಾಡಿ ಬರ್ತೀನಿ, BAG ಅಂತಂದ್ ಹೇಳಿ ಬರ್ತೀನಿ. ಬ್ಯಾಗ್ ಆಯ್ತು. ರೀಅರೇಂಜ್ ಮಾಡಿ ಅಲ್ಫಾಬೆಟ್ಸ್ ಗಳನ್ನೆಲ್ಲಾದ್ರೂ ನಾನು ಬರದೆ ಅಂತಂದ್ ಹೇಳಿದ್ರೆ ಅವಾಗ ಏನಾಗತ್ತ? ವರ್ಡ್ಸ್ ಗಳಾಗಿ ಕನ್ವರ್ಟ್ ಆಗುತ್ತ. ಅದೇ ನಾವು ವರ್ಡ್ಸ್ ಗಳನ್ನ ಎಲ್ಲವನ್ನ ಸೇರ್ಬಿಟ್ಟು ನಾನು ಎಲ್ಲಾದ್ರೂ ಅರೇಂಜ್ ಮಾಡಿ ಬರದ್ನಿ ಅಂತಂದ್ ಹೇಳಿದ್ರೆ ಅವಾಗ ನನಗೆ ಏನಾಗತ್ತ ಅಂತಂದ್ ಹೇಳಿದ್ರೆ ಒಂದು ಸೆಂಟೆನ್ಸ್ ಅನ್ನೋದೊಂದು ಫಾರ್ಮೇಶನ್ ಆಗತ್ತ.
ನೋಡ್ರಿ ಅಲ್ಫಾಬೇಟ್ಸ್ ಗಳನ್ನ ನಾವೆಲ್ಲಾದ್ರೂ ರಿಅರೇಂಜ್ ಮಾಡಿ ಬರೋದು ಅಂತ ಹೇಳಿದ್ರೆ ವರ್ಡ್ಸ್ ಗಳಾಗ್ತಾವ. ವರ್ಡ್ಸ್ ಗಳನ್ನ ನಾವೆಲ್ಲಾದ್ರೂ ಅರೇಂಜ್ ಮಾಡಿ ಬರೋದು ಅಂತ ಹೇಳಿದ್ರೆ ನಮ್ಗೆ ಏನ್ ಕೊಡುತ್ತಾ, ಒಂದು ಸೆಂಟೆನ್ಸ್ ಅನ್ನ ಕೊಡುತ್ತಾ. ಅವಾಗ ಏನಪ್ಪಾ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಸೆಂಟೆನ್ಸ್ ಅನ್ನ ನೋಡ್ರಿ. ಸೊ ಒಂದ್ ಸೆಂಟೆನ್ಸ್ ಅನ್ನ ತಗೊಳ್ಳೋಣ. ಸೊ ರಾಮ ಈಸ್ ಪ್ಲೇಯಿಂಗ್ ಫುಟ್ಬಾಲ್ ಅಂತಂದ್ ಐತೆ. ಸೊ ಇದ್ರೊಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ವರ್ಡ್ಸ್ ಗಳು ಯಾವ್ಯಾವ, ರಾಮ ಅನ್ನೋದೊಂದು ವರ್ಡ್, ಈಸ್ ಅನ್ನೋದೊಂದು ವರ್ಡ್, ಪ್ಲೇಯಿಂಗ್ ಅನ್ನೋದು ವರ್ಡ್, ಫುಟ್ಬಾಲ್ ಅನ್ನೋದು ವರ್ಡ್, ಎಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದೊಂದು ವರ್ಡ್ಗಳು. ಸೊ ಯಾಕೆ ಹೇಳ್ರಿ, ಎಲ್ಲಾ ಅಲ್ಫಾಬೇಟ್ಸ್ ಗಳು ಸೇರಿ ಒಂದು ಗ್ರೂಪ್ ಗಳಾಗಿದಾವ, ಅವುಗಳಿಗೆ ನಾವು ವರ್ಡ್ಸ್ ಗಳಂತ ಕರಿತೀವಿ. ಪ್ರತಿಯೊಂದ್ರದ್ದು ಒಂದೊಂದು ರೋಲ್ ಐತೆ. ಪ್ಲೇಯಿಂಗ್ ಅನ್ನೋದಕ್ಕೂ ಒಂದು ರೋಲ್ ಐತೆ, ಒಂದು ಅರ್ಥವನ್ನ ಕೊಡ್ತಾ ಐತೆ. ಫುಟ್ಬಾಲ್ ಅನ್ನೋದು ಒಂದು ಅರ್ಥವನ್ನ ಕೊಡ್ತಾ ಐತೆ. ರಾಮ ಅನ್ನೋದು ಒಂದು ಅರ್ಥ ಕೊಡ್ತಾ ಐತೆ. ಇವನ್ ಈಸ್ ಅನ್ನೋದು ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಅರ್ಥ ಕೊಡ್ತಾ ಐತೆ. ಸೆಂಟೆನ್ಸ್ ಏನಪ್ಪಾ ಅಂತಂದ್ ಹೇಳಿದ್ರೆ ಫಾರ್ಮೇಶನ್ ಆಗೋಕೆ ಪ್ರತಿಯೊಂದು ವರ್ಡ್ ಗಳು ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದೊಂದು ರೋಲ್ ಅನ್ನ ಪ್ಲೇ ಮಾಡ್ತಾವ. ಸೊ ಇಷ್ಟೇನಪ್ಪಾ ಅಂತಂದ್ ಹೇಳಿದ್ರೆ ನೀವು ಇದರಲ್ಲಿ ನೆನ್ಪಿಟ್ಕೊಳ್ಬೇಕು. ಸೊ ನೋಡ್ರಿ, ಇವಾಗ ಸೆಂಟೆನ್ಸ್ ಅಂತ ಬಂತು ಅಂತಂದ್ ಹೇಳಿದ್ರೆ ನಮಗ್ ತುಂಬಾ ಇಂಪಾರ್ಟೆಂಟ್ ಏನಾಗುತ್ತಾ, ಅದರಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತಂದ್ ಹೇಳ್ತೀವಿ. ಅದ್ರಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಟೋಟಲ್ ಆಗಿ 8 ಟೈಪ್ಸ್ ಬರ್ತಾವ. ಯಾವ್ಯಾವು, ನೌನ್ಸ್ ಬರುತ್ತ, ಪ್ರೊನೌನ್ಸ್ ಬರುತ್ತ, ವರ್ಬ್ಸ್ ಬರುತ್ತ, ಅಡ್ಜೆಕ್ಟಿವ್ಸ್ ಬರ್ತಾವ, ಅಡ್ವರ್ಬ್ಸ್ ಬರ್ತಾವ, ಪ್ರಿಪೋಸಿಷನ್ಸ್, ಕಂಜಕ್ಷನ್ಸ್, ಆಮೇಲೆ ಇಂಟರ್ಜೆಕ್ಷನ್ಸ್ ಅಂತ ಹೇಳಿ ಟೋಟಲ್ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಸೊ ಟೋಟಲ್ ಆಗಿ 8 ಬರ್ತಾವ. 8 ಏನಪ್ಪಾ ಅಂತಂದ್ ಹೇಳಿದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್ ಅದಾವ. ಪ್ರತಿಯೊಂದನ್ನು ನಾವ್ ಏನಂತಂದ್ ಹೇಳಿದ್ರೆ ಈಸಿಯಾಗಿ ಒಂದೊಂದಾಗಿ ನಾವು ಕಲಿತಾ ಹೋಗೋಣ. ಕ್ಲಿಯರ್ ಎಲ್ರಿಗೂ? ಸೊ ಇದ್ರಲ್ಲಿ ಫಸ್ಟ್ ಒನ್ ನಾವು ಡಿಸ್ಕಷನ್ ಮಾಡೋಣ ಏನಪ್ಪಾ ಅಂತಂದ್ ಹೇಳಿದ್ರೆ ನೌನ್ಸ್ ಅಂತಂದ್ ಹೇಳ್ಬಿಟ್ಟು ನಾಮಪದಗಳು ಅಂತಂದ್ ಹೇಳ್ತೀವಿ. ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ ನೌನ್. ಸೊ ಹಂಗಂದ್ರೆ ಎಲ್ರಿಗೂ ಗೊತ್ತಿರುತ್ತೆ ನೌನ್ ಅಂದ ತಕ್ಷಣ ಏನಪ್ಪಾ ಅಂತಂದ್ ಹೇಳಿದ್ರೆ ಎಲ್ರಿಗೂ ಗೊತ್ತಿರುತ್ತೆ. ನಾಮಪದದ ಅರ್ಥನೂ ಕೂಡ ಏನಂತಂದ್ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ. ಸೊ ಇದು ನೌನ್ ಅನ್ನೋದು ಏನಪ್ಪಾ ಅಂತಂದ್ ಹೇಳಿದ್ರೆ ನೇಮ್ ಅಂತಂದ್ ಹೇಳ್ತೀವಿ. ಹೆಸರು ಯಾವ್ದಾದ್ರು ಆಗಿರ್ಬೋದು, ಅದು ಪರ್ಸನ್ ಹೆಸರಾಗಿರ್ಬೋದು ಅಥವಾ ಏನಾದ್ರೂ ಆಗಿರ್ಬೋದು. ಇವಾಗ ನೋಡ್ರಿ, ನೇಮ್ ಆಫ್ ಅ ಪರ್ಸನ್ ಅಂತಂದ್ ಹೇಳಿದ್ರ ಇವಾಗ ನನ್ನ ಹೆಸರು ತಗೊಳ್ರಿ. ಸೊ ಮಲ್ಲಿಕಾರ್ಜುನ ಅಂತಂದ್ ಹೇಳಿ ಬರುತ್ತ. ಅದಾದ ನಂತರ ರಾಮ ಅಂತಂದ್ ಹೇಳಿ ಬರುತ್ತ. ಆಮೇಲೆ ಸೀತಾ ಅಂತಂದ್ ಹೇಳಿ ಬರುತ್ತ. ಆಮೇಲೆ ಲಕ್ಷ್ಮಣ, ಹನುಮಂತ. ಸೊ ನೀವ್ ಯಾವ್ದಾದ್ರು ತಗೊಳ್ರಿ. ಸೊ ಎಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಹೆಸರುಗಳು ಬಂತು ಅಂತಂದ್ ಹೇಳಿದ್ರೆ ಅದೇನಪ್ಪಾ ಅಂತಂದ್ ಹೇಳಿದ್ರೆ ನೌನ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ಪ್ಲೇಸ್ ಗಳ ಹೆಸರು ಬಂತು ಅಂತಂದ್ ಹೇಳಿದ್ರೆ ಸ್ಥಳಗಳ ಹೆಸರು, ಪ್ಲೇಸ್ ಗಳ ಹೆಸರು. ಇವಾಗ ಫಾರ್ ಎಕ್ಸಾಂಪಲ್ ಇಂಡಿಯಾ ತಗೊಳ್ರಿ, ಕರ್ನಾಟಕ ತಗೊಳ್ರಿ, ಬೆಳಗಾವು, ಬಿಜಾಪುರ, ರಾಯಚೂರು. ಸೊ ಯಾವ್ದಾದ್ರು ಸ್ಥಳಗಳ ಹೆಸರು ಬಂತು ಅಂತಂದ್ ಹೇಳಿದ್ರ ಅದೇನಪ್ಪಾ ಅಂತಂದ್ ಹೇಳಿದ್ರ ನಾವು ನೌನ್ ಅಂತಂದ್ ಹೇಳ್ತೀವಿ. ಸೇಮ್ ಅದೇ ತರ ನೋಡ್ರಿ, ಥಿಂಗ್ ಅಂತಂದ್ ಬಂತಂತ ಹೇಳಿದ್ರೆ ವಸ್ತು. ಥಿಂಗ್ ಅಂತಂದ್ ಹೇಳಿದ್ರೆ ವಸ್ತು ಅಂತ ತಗೊಳ್ರಿ. ಈಗ ಫಾರ್ ಎಕ್ಸಾಂಪಲ್ ಪೆನ್ ಅಂತಂದೈತಿ, ಆಮೇಲೆ ಬೋರ್ಡ್ ಅಂತಂದೈತೆ, ಲ್ಯಾಪ್ಟಾಪ್ ಅಂತಂದೈತೆ, ಆಮೇಲೆ ಬಾಟಲ್, ನಿಮ್ ಸುತ್ತಮುತ್ತ ಬುಕ್ ಅಂತ ಇರತ್ತ. ಏನೇ ಇದ್ರು ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಅದು ಥಿಂಗ್ ಆಗತ್ತ. ಅದು ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ನಾವು ನೌನ್ ಅಂತಂದ್ ಹೇಳ್ತೀವಿ. ಇಷ್ಟೆಲ್ರಿಗೂ ಗೊತ್ತಿರುತ್ತೆ ಈಸಿಯಾಗಿ. ಪರ್ಸನ್ ಹೆಸರುಗಳು ಗೊತ್ತಿರ್ತಾವ, ಸ್ಥಳಗಳ ಹೆಸರುಗಳು ಗೊತ್ತಿರ್ತಾವ, ಥಿಂಗ್ಸ್ ಗಳ ಹೆಸರುಗಳು, ವಸ್ತುಗಳ ಹೆಸರುಗಳು ಕೂಡ ಗೊತ್ತಿರ್ತಾವ. ಅವನ್ನೆಲ್ಲವನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ನೌನ್ ಅಂತಂದ್ ಕರಿತೀವಿ. ಇನ್ ನೆಕ್ಸ್ಟ್ ಅದಾವಲ್ಲ ಐಡಿಯಾ ಅಂದ್ರೆ ಏನು? ಸರ್ ಇವಾಗ ನಾನು ಏನಪ್ಪಾ ಅಂತಂದ್ ಹೇಳಿದ್ರೆ ಈಗ ಅರ್ಥ ಮಾಡ್ಕೊಳ್ರಿ. ಇವಾಗ ನನ್ ಸಿಂಪಲ್ ಆಗಿರ್ಬೇಕ್ರಿ. ನನ್ ಪಾಡಿಗೆ ನಾನು ಇರ್ಬೇಕು. ಸೊ ಒಳ್ಳೆ ವ್ಯಕ್ತಿ ಆಗಿರ್ಬೇಕು, ಎಲ್ರಿಗೂ ಹೆಲ್ಪ್ ಮಾಡ್ಬೇಕು, ಸೊ ಎಲ್ರ ಜೊತೆ ಚೆನ್ನಾಗಿ ಮಾತಾಡ್ಬೇಕು. ಇದೊಂದೇನಪ್ಪಾ ಅಂತಂದ್ ಹೇಳಿದ್ರೆ ಇದೊಂದೊಂದು ಐಡಿಯಾ. ನನ್ನೊಂದು ಐಡಿಯಾ ಏನಂತಂದ್ ಹೇಳಿದ್ರೆ ನಾನು ಚೆನ್ನಾಗಿರ್ಬೇಕು, ಚೆನ್ನಾಗಿ ಓದ್ಬೇಕು, ಸಿಂಪಲ್ ಆಗಿರ್ಬೇಕು ಸರ್, ಎಲ್ರಿಗೂ ಹೆಲ್ಪ್ ಮಾಡ್ಬೇಕು. ಇದಕ್ಕೊಂದು ಹೆಸರನ್ನ ಕೊಡ್ತಿರಲ್ಲ ನೀವು. ಇದಕ್ಕೊಂದು ಹೆಸರು ಏನ್ ಕೊಡ್ತೀರಿ? ಸಿಂಪ್ಲಿಸಿಟಿ ಅಂತಂದ್ ಕೊಡ್ತೀರಿ. ಸಿಂಪ್ಲಿಸಿಟಿ. ಇದನ್ನ ನಾವು ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ ನೌನ್ ಅಂತ ಕರಿತೀವಿ. ನಾವು ಹೆಂಗಿರ್ತೀವಿ ಅಂತಂದ್ ಹೇಳ್ತೀವಲ್ಲ, ಅದಕ್ಕೊಂದು ಹೆಸರು ಕೊಡ್ತೀವಿ. ಒಂದು ಐಡಿಯಾಕ್ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಹೆಸರನ್ನ ಕೊಡ್ತೀವಲ್ಲ, ಸೊ ಅದಕ್ಕೇನಪ್ಪಾ ಅಂತಂದ್ ಹೇಳಿದ್ರೆ ಸಿಂಪ್ಲಿಸಿಟಿ ಅಂತಂದ್ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ತಗೊಳ್ರಿ. ಸರ್ ನಾನು ಬೇಗ ಕೆಲಸ ಮಾಡ್ತೇನ್ರಿ, ಟೈಮ್ದೊಳಗಡೆ ಏನಂತಂದ್ ಹೇಳಿದ್ರೆ ನಾನು ಕೆಲಸ ಮುಗಿಸ್ತೇನೆ. ಅದಾದ ನಂತರ ಕರೆಕ್ಟ್ ಆಗಿ ಮನೆಗೆ ಹೋಗ್ತೀನಿ, ಕರೆಕ್ಟ್ ಆಗಿ ಊಟ ಮಾಡ್ತೀನಿ, ಕರೆಕ್ಟ್ ಆಗಿ ಎದ್ದೇಳ್ತೀನಿ, ಕರೆಕ್ಟ್ ಆಗಿ ಓದ್ತೀನಿ, ಫಿಸಿಕಲ್ ಪ್ರಿಪೇರ್ ಆಗ್ತೀನಿ, ರನ್ನಿಂಗ್ ಮಾಡ್ತೀನಿ. ಸೊ ನೀವೆಲ್ಲ ಏನಂತಂದ್ ಹೇಳಿದ್ರೆ ಕರೆಕ್ಟ್ ಟೈಮ್ ಟು ಟೈಮ್ ಏನಂತಂದ್ ಹೇಳಿದ್ರೆ ವರ್ಕ್ ಮಾಡ್ತೀರಿ. ಅದನ್ನ ನಾವೇನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಫಂಕ್ಚುಯಾಲಿಟಿ ಅಂತ ಕರಿತೀವಿ. ಅದೆಲ್ಲ ಒಂದು ಐಡಿಯಾ. ಅದಕ್ಕೊಂದು ಹೆಸರನ್ನ ಕೊಡ್ತೀವಿ. ಅವ್ನ್ ಹೆಂಗಿದಾನಪ್ಪಾ ಅಂತಂದ್ ಹೇಳಿದ್ರೆ ತುಂಬಾ ಫಂಕ್ಚುವಲ್ ಇದಾನ, ಪಂಕ್ಚುಯಾಲಿಟಿ ಅಂತಂದ್ ಹೇಳ್ತೀವಿ. ಆ ಹೆಸರಿಗೆ ನಾವೇನಂತ ಕರಿತೀವಿ ಅಂತಂದ್ ಹೇಳಿದ್ರೆ ನೌನ್ ಅಂತ ಕರಿತೀವಿ. ಎಲ್ರಿಗೂ ಅರ್ಥ ಆಯ್ತಾ? ಅದೊಂದು ನಾವು ಹೆಂಗಿರ್ತೀವಿ ಅನ್ನೋದೊಂದು ಐಡಿಯಾ. ಅದಕ್ಕೊಂದು ಹೆಸರು ಕೊಟ್ವಿ, ಫಂಕ್ಚುಯಾಲಿಟಿ ಅಂತಂದ್ ಹೇಳ್ಬಿಟ್ಟು. ಅದೇನಪ್ಪಾ ಅಂತಂದ್ ಹೇಳಿದ್ರೆ ನೌನ್ ಅಂತಂದ್ ಹೇಳ್ತೀವಿ. ಇನ್ನೊಂದು ಬರುತ್ತ. ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದು ತಗೊಂಡ್ರಿ. ಸರ್ ನಾನು ಯಾರಿಗೂ ಮೋಸ ಮಾಡಂಗಿಲ್ಲ, ನಾನು ಎಲ್ರಿಗೂ ಒಳ್ಳೇದ ಮಾಡ್ತೀನಿ, ನಾನು ತುಂಬಾ ಏನಂತಂದ್ ಹೇಳಿದ್ರೆ ನನ್ ಪಾಡಿಗೆ ನಾನು ಒಳ್ಳೇದ್ನಾಗಿರ್ತೀನಿ, ಎಲ್ರಿಗೂ ಏನಂತಂದ್ ಹೇಳಿದ್ರೆ ಸಹಾಯ ಮಾಡ್ಕೊಂತ ಹೋಗ್ತೀನಿ. ಈ ತರ ಬಂತು ಅಂತಂದ್ ಹೇಳಿದ್ರೆ ಅವ್ನು ಯಾವತ್ತೂ ಸುಳ್ಳು ಹೇಳಂಗಿಲ್ಲ. ಆ ತರ ಬಂತು ಅಂತಂದ್ ಹೇಳಿದ್ರೆ ಅದೊಂದು ಐಡಿಯಾ. ಅದು ನಾನು ಹಿಂಗಿರ್ಬೇಕು ಅಂತಂದ್ ಹೇಳಿ ಆ ಪರ್ಸನ್ದು. ಸೊ ಅದಕ್ಕೊಂದು ನಾವು ಹೆಸರು ಕೊಡ್ತೀವಿ. ಅದಕ್ಕೆ ನಾವೇನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಹಾನೆಸ್ಟಿ ಅಂತಂದ್ ಹೇಳ್ತೀವಿ. ಕ್ಲಿಯರ್ ಎಲ್ರಿಗೂ? ಸೊ ಈ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ಐಡಿಯಾಸ್ ಗಳಿಗೆ ನಾವು ಹೆಸರನ್ನ ಏನ್ ಕೊಡ್ತೀವಲ್ಲ, ಅದನ್ನ ಕೂಡ ನಾವ್ ಏನಂತಂದ್ರೆ ನೌನ್ ಅಂತ ಕರಿತೀವಿ. ನೆಕ್ಸ್ಟ್ ಫೀಲಿಂಗ್. ಸರ್ ನಂಗೆ ಫುಲ್ ಹ್ಯಾಪಿ ಇದೆನ್ರಿ,
ನಂದೇನಂತಂದ್ ಹೇಳಿದ್ರ ಈಗ ನಾ ಇಂಗ್ಲಿಷ್ ಕ್ಲಾಸ್ ಮಾಡಾಕತ್ತೇನ್ರಿ, ನಾವ್ ಕೇಳಾಕತ್ತೇವ್ರಿ, ನಮ್ಗೆ ಅರ್ಥ ಆಗೈತಿ, ನಾನು ಫುಲ್ ಖುಷಿ ಆಗಿದ್ದೇನ್ರಿ. ಸೊ ಇದನ್ನ ನಾವೇನಂತ ಕರಿತೀವಿ, ಇದಕ್ಕೊಂದು ಹೆಸರನ್ನ ಕೊಡ್ತೀವಲ್ಲ, ಹ್ಯಾಪಿನೆಸ್. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ನೌನ್ ಅಂತಂದ್ ಹೇಳ್ತೀವಿ. ಸರ್ ನಂಗೆ ಫುಲ್ ಏನಂತಂದ್ ಹೇಳಿದ್ರೆ ಎಲ್ಲಾ ದೋಸ್ತುಗಳು ಬಿಟ್ಟು ಹೋಗ್ಯಾರ್ರಿ, ಗರ್ಲ್ ಫ್ರೆಂಡು ಬಾಯ್ ಫ್ರೆಂಡು ಎಲ್ಲಾ ಬಿಟ್ಟು ಹೋಗ್ಯಾರ್ರಿ, ನಂಗೆ ಫುಲ್ ದುಃಖ ಆಗೈತ್ರಿ, ಇವಾಗ ನಾನು ಅಳ್ತಿದ್ದೀನ್ರಿ ಅಂತಂದ್ ಹೇಳಿದ್ರೆ ಅದನ್ನೇನಂತ ಕರಿತೀವಿ, ಸ್ಯಾಡ್ ಅಂತ ಕರಿತೀವಿ. ಸೊ ಅದು ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಫೀಲಿಂಗ್ ಆಗುತ್ತೆ. ಸೊ ಅದು ನೌನು. ಅದಾದ ನಂತರ ಅಕ್ಕ ತಂಗಿ ಅಣ್ಣ ತಮ್ಮ ಇರ್ತಾರೆ, ಇವ್ರ ಮೇಲೆ ಜಾಸ್ತಿ ಲವ್ ಆಗುತ್ತೆ. ಲವ್ ಅನ್ನೋದು ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಫೀಲಿಂಗ್, ಅದನ್ನು ಕೂಡ ಏನಂತಂದ್ ಹೇಳಿದ್ರೆ ನಾವು ನೌನ್ ಅಂತಂದ್ ಕರಿತೀವಿ. ಅದಾದ ನಂತರ ಸ್ಟೇಟ್ ಅಂತಂದ್ ಹೇಳಿದ್ರೆ ರಾಜ್ಯ ಅಲ್ಲ, ಕರ್ನಾಟಕ, ಆಂಧ್ರ ಪ್ರದೇಶ ಇಂಥ ರಾಜ್ಯ. ಸ್ಟೇಟ್ ಅಂತಂದ್ ಹೇಳಿದ್ರೆ ಸ್ಥಿತಿ. ಸ್ಟೇಟ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಸ್ಥಿತಿ ಅಂತಂದ್ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಸ್ಟೇಟ್ ಅನ್ನೋದೇನು, ಸರ್ ನಾನು ಚಿಕ್ಕವನಿದ್ದಾಗ್ರಿ ನಾನು ಹಿಂಗಿದ್ದೀನ್ರಿ, ಸಾಲಿ ಹೋಗ್ತೀನ್ರಿ, ಸುಂಬಳ ಸೋರ್ಸ್ಕೋತ್ರಿ, ಕರೆಕ್ಟಾಗಿ ಅಂಗಿ ಚಡ್ಡಿ ಹಾಕೋತಿರ್ಲಿಲ್ರಿ, ಚೈಲ್ಡ್ಹುಡ್ ಮೆಮರೀಸ್ ರೀ. ಸೊ ಅದೊಂದು ಸ್ಥಿತಿಯನ್ನ ಹೇಳಿದ್ರಲ್ಲ, ಚೈಲ್ಡ್ಹುಡ್ ಅಂತಂದ್ ಹೇಳಿ ಬಂತಲ್ಲ, ಆ ಚೈಲ್ಡ್ಹುಡ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ನೌನ್ ಅಂತಂದ್ ಹೇಳ್ತೀವಿ. ಅದೊಂದು ಸ್ಟೇಟ್, ಅದೊಂದೇನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಕಾಲ, ಒಂದು ಸ್ಥಿತಿ ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ, ನೆಕ್ಸ್ಟ್ ಸರ್ ನಾವು ಬಡತನವಾಗಿದೀವ್ರಿ, ಸೊ ರಿಚ್ನೆಸ್, ಪಾವರ್ಟಿ, ಅದಾದ ನಂತರ ಈ ತರ ಏನ್ ಬರ್ತಾವಲ್ಲ, ಇವುಗಳಿಗೂ ಕೂಡ ಏನಂತಂದ್ ಹೇಳಿದ್ರೆ ನಾವು ನೌನ್ ಅಂತಂದ್ ಕರಿತೀವಿ. ಸೊ ಇದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಒಂದು ಪಾಯಿಂಟ್ ಬರುತ್ತೆ, ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಇವಾಗ. ಸೊ ತುಂಬಾ ಇದ್ರಲ್ಲಿ ಏನಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಒಂದು ಪಾಯಿಂಟ್ ಅನ್ನ ನಾನು ಹೇಳ್ತೀನಿ. ಸೊ ಇದ್ರಲ್ಲಿ ಫಸ್ಟ್ 3 ಥಿಂಗ್ಸ್ ಗಳನ್ನ ನೋಡ್ರಿ. ನೇಮ್ ಆಫ್ ದಿ ಪರ್ಸನ್ ಆಗಿರ್ಬೋದು, ಸೊ ನೇಮ್ ಆಫ್ ದಿ ಪರ್ಸನ್, ಅದಾದ ನಂತರ ಪ್ಲೇಸು, ಅದಾದ ನಂತರ ಥಿಂಗ್ ಏನಿದಲ್ಲ, ಇದನ್ನ ನಾವು ಏನಪ್ಪಾ ಅಂತಂದ್ ಹೇಳಿದ್ರೆ ಮುಟ್ಬಹುದು, ನೋಡ್ಬಹುದು. ಈಗ ಪರ್ಸನ್, ನನ್ನ ಹೆಸರು ತಗೊಳ್ರಿ ಮಲ್ಲಿಕಾರ್ಜುನ್ ಅಂತ ತಗೊಳ್ರಿ, ನಾನು ಮುಟ್ಬಹುದು, ನೀವು ನೋಡ್ಬಹುದು ಕೂಡ. ಅದಾದ ನಂತರ ನಿಮ್ಮ ಹೆಸರು ಏನಪ್ಪಾ ಅಂತಂದ್ ಹೇಳಿದ್ರೆ ಏನೋ ಒಂದು ಸಾಹಿಲ್ ಅಂತಂದ್ ಅನ್ಕೊಡ್ರಿ, ಅಥವಾ ಏನಪ್ಪಾ ಅಂತಂದ್ ಹೇಳಿದ್ರೆ ಗುರು ಸಿದ್ದಪ್ಪ ಅಂತ ಅನ್ಕೊಡ್ರಿ, ಗುರು ರಾಘವೇಂದ್ರ ಅಂತ ಅನ್ಕೊಡ್ರಿ. ನಿಮ್ನೆಲ್ರು ಏನಪ್ಪಾ ಅಂತಂದ್ ಹೇಳಿದ್ರೆ ನೋಡ್ಬೋದು, ಅದಾದ ನಂತರ ಮುಟ್ಬಹುದು. ಕ್ಲಿಯರ್ ಎಲ್ರಿಗೂ? ಫಸ್ಟ್ ಒನ್. ಅದಾದ ನಂತರ ಪ್ಲೇಸ್. ಸೊ ಇವಾಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಪ್ಲೇಸ್ ಅಂತ ತಗೊಳ್ರಿ, ಬೆಳಗಾವಿ ಅಂತ ತಗೊಳ್ರಿ, ಧಾರವಾಡ ಅಂತ ತಗೊಳ್ರಿ, ಬೆಂಗಳೂರು ಅಂತ ತಗೊಳ್ರಿ. ಆ ಪ್ಲೇಸ್ ನ ನೋಡ್ಬೋದು, ಅದಾದ ನಂತರ ಅಲ್ಲಿ ಹೋಗಿ ಅದನ್ನ ಮುಟ್ಟಬಹುದು. ಆ ಪ್ಲೇಸ್ ಹೋಗ್ಬಿಟ್ಟು ಹಿಂಗ್ ಕೈ ಇಟ್ರಿ ಅಂತ ಹೇಳಿದ್ರೆ ಮುಟ್ಟಿದಂಗ. ಅದಾದ ನಂತರ ಥಿಂಗ್, ಸರ್ ಈಗ ಪೆನ್ ಐತ್ರಿ ನನ್ನ ಹತ್ರ, ಪೆನ್ಲೆ ಬರ್ಕೊಳತೇನ್ರಿ, ಅದೊಂದೇನಪ್ಪಾ ಅಂತಂದ್ರೆ ಅದನ್ನ ನೋಡಾಕತ್ತೀರಿ, ಅದಾದ ನಂತರ ಮುಟ್ಟಾಕತ್ತೀರಿ. ಈ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ನೋಡ್ಬಹುದು, ಅದಾದ ನಂತರ ಮುಟ್ಬಹುದು. ನಾನ್ ನಿಮ್ ಲ್ಯಾಂಗ್ವೇಜ್ ದಾಗ ಹೇಳಕತ್ತೇನೆ, ನೋಡ್ಬಹುದು ಮತ್ತು ಮುಟ್ಬಹುದು. ಇಂತಹ ನೌನ್ಗಳನ್ನ, ನಾಮಪದಗಳನ್ನ ನಾವೇನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಟ್ಯಾಂಜಿಬಲ್ ಅಂತ ಕರಿತೀವಿ. ಇಂಗ್ಲಿಷ್ ನಾಗ ಏನಂತ ಕರಿತೀವಪ್ಪ ಅಂತಂದ್ ಹೇಳಿದ್ರೆ ಟ್ಯಾಂಜಿಬಲ್ ಅಂತ ಕರಿತೀವಿ. ಕೇಳಿದಾರೆ ಇದನ್ನ? ಟ್ಯಾಂಜಿಬಲ್ ಆಪ್ಷನ್ ಕೊಟ್ಬಿಟ್ಟು ಟ್ಯಾಂಜಿಬಲ್ ನೌನ್ ಯಾವುದು ಅಂತಂದ್ ಹೇಳಿ. ನೇಮ್ ಆಫ್ ಪರ್ಸನ್ ಆಗಿರ್ಬೋದು, ಪ್ಲೇಸ್, ಥಿಂಗ್ಸ್ ಗಳು, ಇವುಗಳನ್ನೆಲ್ಲ ನಾವು ಮುಟ್ಬಹುದು, ನೋಡ್ಬಹುದು. ಅವುಗಳಿಗೋಸ್ಕರ ಅದನ್ನ ನಾವು ಏನಂತ ಕರಿತೀವಿ? ಟ್ಯಾಂಜಿಬಲ್ ಅಂತ ಕರಿತೀವಿ. ಸೇಮ್ ಅದೇ ತರ ಇನ್ನು ಉಳಿದಿರೋ 3ಗಳನ್ನ ನೋಡ್ರಿ. ಐಡಿಯಾ, ಸಿಂಪ್ಲಿಸಿಟಿ ಮುಟ್ಟಕ್ಕಾಗತ್ತೇನ್ರಿ? ಹಾನೆಸ್ಟಿ ಮುಟ್ಟಕ್ಕಾಗತ್ತ? ಫಂಕ್ಚುಯಾಲಿಟಿ ಅಂತ ಹೇಳಿದ್ನಿ, ಅದನ್ನ ಮುಟ್ಟಕ್ಕಾಗತ್ತೇನ್? ಮುಟ್ಟಕ್ಕಾಗಂಗಿಲ್ಲ. ಇವನ್ ನೋಡಕ್ಕೂ ಆಗಂಗಿಲ್ಲ. ಫೀಲಿಂಗ್ಸ್, ಸರ್ ನಾನು ಹ್ಯಾಪಿನೆಸ್ ಆಗಿದ್ದೇನ್ರಿ, ನಂದು ಹ್ಯಾಪಿನೆಸ್ ನ ನೀವು ಮುಟ್ಟಾಕ ನೋಡಕ್ ಆಗತ್ತೇನ್? ಇಲ್ಲ. ಅದಾದ ನಂತರ ಸ್ಯಾಡ್, ಅದನ್ನ ಮುಟ್ಟಾಕ ನೋಡಕ್ ಆಗತ್ತ? ಇಲ್ಲ, ಆಗಂಗಿಲ್ಲ. ಸೊ ಅದಾದ ನಂತರ ಸ್ಟೇಟ್, ಸರ್ ನನ್ನ ಚೈಲ್ಡ್ಹುಡ್ ರೀ, ಅದನ್ನ ನೀವು ಮುಟ್ಟಿ ನೋಡಿ ಬರ್ಬೋದೇನ್? ಆಗಂಗಿಲ್ಲ. ಸೊ ಅದಕ್ಕೋಸ್ಕರ ಈ 3 ಮುಟ್ಟಕ್ಕೂ ಆಗಂಗಿಲ್ಲ, ನೋಡಕ್ಕೂ ಆಗಂಗಿಲ್ಲ. ಅಂತಹ ನೌನ್ಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಇನ್ಟ್ಯಾಂಜಿಬಲ್ ಅಂತ ಕರಿತೀವಿ. ಏನಂತ ಕರಿತೀವಿ? ಇನ್ಟ್ಯಾಂಜಿಬಲ್ ಅಂತ ಕರಿತೀವಿ. ಇವೆರಡು ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ಗ ಬಾಳ ಅಂದ್ರ ಬಾಳ ಇಂಪಾರ್ಟೆಂಟ್ ಆಗ್ತಾವ. ಎಲ್ರಿಗೂ ಕ್ಲಿಯರ್? ಸೊ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಮತ್ತೆ ಟೈಪ್ಸ್ ಆಫ್ ನೌನ್ಸ್ ಬರ್ತಾವ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ನಾವು ನೋಡ್ಕೊಂತ ಹೋಗೋಣ. ಟೈಪ್ಸ್ ಆಫ್ ನೌನ್ಸ್: ಪ್ರಾಪರ್ ನೌನ್ ಅಂತಂದ್ ಹೇಳಿ ಬರುತ್ತಾ, ಕಾಮನ್ ನೌನ್ ಅಂತಂದ್ ಹೇಳಿ ಬರುತ್ತಾ, ಮಟೀರಿಯಲ್ ನೌನ್ ಅಂತ ಬರುತ್ತಾ, ಕಲೆಕ್ಷನ್ ನೌನ್ ಅಂತ ಬರುತ್ತಾ, ಅಬ್ಸ್ಟ್ರಾಕ್ಟ್ ನೌನ್ ಅಂತಂದ್ ಬರುತ್ತಾ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಸಿಂಪಲ್ ಆಗಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಇದ್ರಲ್ಲಿ ಫಸ್ಟ್ ಒಂದ್ ನೋಡ್ರಿ, ಏನಪ್ಪಾ ಅಂತಂದ್ ಹೇಳಿದ್ರೆ ಪ್ರಾಪರ್ ನೌನ್ ಅಂತಂದ್ ಹೇಳ್ತೀವಿ. ಪ್ರಾಪರ್ ಆಗಿರುತ್ತೆ, ಫಿಕ್ಸ್ಡ್ ಅದು. ಈಗೇನಪ್ಪಾ ಅಂತಂದ್ ಹೇಳಿದ್ರೆ ನನ್ನ ಹೆಸರು ಫಿಕ್ಸ್ ಇದು, ಮಲ್ಲಿಕಾರ್ಜುನ್ ಅಂತಂದ್ ಹೇಳ್ಬಿಟ್ಟು ನನ್ನ ಹೆಸರು ಏನಪ್ಪಾ ಅಂತಂದ್ ಹೇಳಿದ್ರೆ ಫಿಕ್ಸ್ ಇದು. ಎಸ್, ಕಂಪ್ಲೀಟ್ ಫಿಕ್ಸ್ಡ್ ಅದು. ಪ್ರಾಪರ್ ನೌನ್ ಅಂತಂದ್ ಹೇಳಿದ್ರೆ ಏನ್ ಫಿಕ್ಸ್ಡ್ ಇರುತ್ತಲ್ಲ ಅದೇನಪ್ಪಾ ಅಂತಂದ್ ಹೇಳಿದ್ರೆ ಪ್ರಾಪರ್ ನೌನ್ ಅಂತಂದ್ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ತಗೊಳ್ರಿ, ಏನಾದ್ರೂ ತಗೊಳ್ರಿ ಹೆಸರುಗಳನ್ನ, ಅದೇನಂತಂದ್ ಹೇಳಿದ್ರೆ ಫಿಕ್ಸ್ಡ್ ಆಗಿರುತ್ತೆ. ಅದಕ್ಕೋಸ್ಕರ ಅದನ್ನ ನಾವು ಪ್ರಾಪರ್ ನೌನ್ ಅಂತಂದ್ ಕರಿತೀವಿ. ಫಾರ್ ಎಕ್ಸಾಂಪಲ್ ಮೌಂಟ್ ಎವರೆಸ್ಟ್ ತಗೊಳ್ರಿ, ಅದು ಫಿಕ್ಸ್ಡ್, ಅದನ್ನೇನ್ ಚೇಂಜ್ ಮಾಡಕ್ಕಾಗತ್ತೆ, ಅದು ಪ್ರಾಪರ್ ನೌನ್ ಅದು. ಅದಾದ ನಂತರ ಇವಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ಇದೊಂದು ಪೆನ್, ಇದಕ್ ಪೆನ್ ಅಂತ ಕರಿತೀರಿ, ಮತ್ತೆ ಬೇರೆ ಏನಾದ್ರು ಕರಿತೀರ? ಇಲ್ಲ, ಇದು ಕೂಡ ಪೆನ್ ಅನ್ನೋದು ಏನಪ್ಪಾ ಅಂತಂದ್ ಹೇಳಿದ್ರೆ ಪ್ರಾಪರ್ ನೌನ್ ಅಂತಂದ್ ಹೇಳ್ತೀವಿ. ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ಕಾಮನ್ ನೌನ್ ಏನು? ಕಾಮನ್ ಆಗಿರೋದು. ಈಗ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ ಹೇಳಿದ್ರೆ ನಾನು ಮಲ್ಲಿಕಾರ್ಜುನ ಇವಾಗ, ಸೊ ನನಗೇನಂತ ಕರೀತಾರ ಎಲ್ರು? ಸೊ ಹುಡುಗ ಅಂತಂದ್ ಕರೀತಾರ, ಬಾಯ್ ಅಂತಂದ್ ಹೇಳಿ. ಇದು ಎಲ್ರಿಗೂ ಕಾಮನ್ ಆಗಿ ಕರೀತಾರ. ನಿಮ್ಮನ್ನು ಬಾಯ್ ಅಂತ ಕರೀತಾರ, ಹುಡುಗ ಅಂತಂದ್ ಹೇಳಿ ಬಾಯ್ ಅಂತಂದ್ ಹೇಳಿದ್ವಿ. ಅದಾದ ನಂತರ ನನ್ನನ್ನೇನಪ್ಪಾ ಅಂತಂದ್ ಹೇಳಿದ್ರೆ ಟೀಚರ್ ಅಂತಾನು ಕರೀತಾರ. ನನ್ನನ್ನೇನಪ್ಪಾ ಅಂತಂದ್ ಹೇಳಿದ್ರೆ ಇವಾಗ ಟೀಚರ್ ಅಂತಾನು ಕರೀತಾರ. ಇವಾಗ ಬೇರೆ ಯಾರಾದ್ರೂ ಇರ್ತಾರ, ಅವ್ರಿಗೂ ಟೀಚರ್ಸ್ ಅಂತಂದ ಕರೀತಾರ. ಆಮೇಲೆ ಕಾಲೇಜ್ಗಳಲ್ಲೂ ಟೀಚರ್ಸ್ ಅಂತ ಕರೀತಾರ, ಸ್ಕೂಲಲ್ಲೂ ಟೀಚರ್ಗಳಂತಾನ ಕರೀತಾರ. ಟೀಚರ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಎಲ್ರಿಗೂ ಯೂಸ್ ಮಾಡ್ತೀವಿ. ಅದೊಂದೇನಪ್ಪಾ ಅಂತಂದ್ ಹೇಳಿದ್ರೆ ಕಾಮನ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ಮ್ಯಾನ್,
ಎಲ್ರಿಗೂ ಮನುಷ್ಯರ ಅಂತ ಕರಿತೀವಿ, ಅವನು ಮ್ಯಾನ್ ಅಂತಂದ್ ಹೇಳ್ತೀವಿ, ಮನುಷ್ಯ ಅಂತಂದ್ ಹೇಳ್ತೀವಿ. ಕ್ಲಿಯರ್. ಡಾಕ್ಟರ್ ಅಂತಂದ್ ಹೇಳ್ತೀವಿ, ಕಾಮನ್ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಎಷ್ಟೋ ಜನರಿಗೆ ಡಾಕ್ಟರ್ಸ್ ಅಂತಂದ್ ಹೇಳ್ತೀವಿ. ಸೊ ಇವೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಕಾಮನ್ ನೌನ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ಮಟೀರಿಯಲ್ ನೌನ್ ಅಂತಂದ್ ಹೇಳಿದ್ರೆ ಇಂಗ್ಲಿಷ್ನಾಗ ಮಟೀರಿಯಲ್ ನೌನ್, ಮಟೀರಿಯಲ್ಸ್ ಗಳದ್ದು ಏನೇನು ಬರ್ತಾವಲ್ಲ ಅವೆಲ್ಲ ಮಟೀರಿಯಲ್ ನೌನ್. ಈಗ ಫಾರ್ ಎಕ್ಸಾಂಪಲ್ ಐರನ್, ಐರನ್. ಸೊ ಐರನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಮಟೀರಿಯಲ್ ನೌನ್, ಕಬ್ಬಿಣ ಅಂತಂದ್ ಹೇಳ್ತೀವಿ. ಈ ಕಾಪರ್, ಸೊ ಕಾಪರ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಮಟೀರಿಯಲ್ ನೌನ್. ನೀವು ಯಾವ್ದಾದ್ರು ವಸ್ತುಗಳನ್ನ ತಗೊಳ್ರಿ, ಅವೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಮಟೀರಿಯಲ್ ನೌನ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ಕಲೆಕ್ಷನ್ ನೌನ್. ಕಲೆಕ್ಷನ್ ಅಂತಂದ್ ಹೇಳಿದ್ರೆ ಗ್ರೂಪ್ ಇರಬೇಕು. ಸೊ ಗ್ರೂಪ್ ಅಂತಂದ್ ಬಂತು ಅಂತಂದ್ ಹೇಳಿದ್ರೆ ಅದನ್ನ ನಾವು ಏನಪ್ಪಾ ಅಂತಂದ್ರೆ ಈಸಿಯಾಗಿ ಗ್ರೂಪ್ ಅಂತ ಬಂತು ಅಂತಂದ್ ಹೇಳಿದ್ರೆ ಅದನ್ನ ನಾವು ಕಲೆಕ್ಷನ್ ನೌನ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಟೀಮ್, ಎಲ್ಲಾ ಪ್ಲೇಯರ್ಸ್ ಗಳನ್ನ ಸೇರ್ಬಿಟ್ಟು ಏನಂತಂದ್ ಹೇಳಿದ್ರೆ ಟೀಮ್ ಆಗಿರುತ್ತೆ, ಅದೊಂದು ಗ್ರೂಪ್ ಆಗಿರುತ್ತಲ್ಲ, ಅದನ್ನ ನಾವು ಕಲೆಕ್ಷನ್ ನೌನ್ ಅಂತ ಕರಿತೀವಿ. ನೆಕ್ಸ್ಟ್ ಅದಕ್ಕೆ ಫುಲ್ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ ಹೇಳಿದ್ರೆ ಆರ್ಮಿ. ಒಬ್ಬ ಸೋಲ್ಜರ್ ಇಂದ ಆರ್ಮಿ ಆಗಂಗಿಲ್ಲ, ಹಲವಾರು ಸಾವಿರಾರು ಸೋಲ್ಜರ್ಸ್ ಗಳನ್ನ ಸೇರ್ಬಿಟ್ಟು ಅದೊಂದು ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಗ್ರೂಪ್ ಆಗಿರುತ್ತೆ, ಅದಕ್ಕೆ ಹೆಸರು ಕೊಡ್ತೀವಿ, ಅದನ್ನ ನಾವು ಆರ್ಮಿ ಅಂತ ಕರಿತೀವಿ. ಅದನ್ನ ಆರ್ಮಿ ಅನ್ನೋದನ್ನ ನಾವು ಕಲೆಕ್ಷನ್ ನೌನ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಬೆಸ್ಟ್ ಎಕ್ಸಾಂಪಲ್ ಕ್ಲಾಸ್ ಅಂತ ತಗೊಳ್ರಿ. ಕ್ಲಾಸ್ ಒಳಗಡೆ ನೀವು ಇಬ್ಬರೇ ಇದ್ರೆ ಕ್ಲಾಸ್ ಅಂತ ಕರಿತೀರ? ಇಬ್ರು ಜನ ಇದ್ರ? ಇಲ್ಲ, ಹಲವಾರು ಹುಡುಗರು ಇರಬೇಕು, ಹುಡುಗಿರು ಇರಬೇಕು, ಟೀಚರ್ಸ್ ಇರಬೇಕು, ಬೆಂಚ್ಗಳು ಇರಬೇಕು, ಎಲ್ಲಾ ಸೇರ್ಬಿಟ್ಟು ಅದನ್ನ ನಾವ್ ಏನಂತ ಹೇಳ್ತೀವಿ ಅಂದ್ರೆ ಒಂದು ಗ್ರೂಪ್ ಅಂತ ಕರಿತೀವಿ. ಆ ಗ್ರೂಪ್ ಗೆ ಹೆಸರು ಕೊಡ್ತೀವಿ, ಅದನ್ನ ನಾವು ಕ್ಲಾಸ್ ಅಂತಂದ್ ಹೇಳ್ತೀವಿ. ಅದನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಕಲೆಕ್ಷನ್ ನೌನು. ಅದಾದ ನಂತರ ಲಾಸ್ಟ್ ಒನ್ ಬರುತ್ತೆ ನೋಡ್ರಿ, ಅಬ್ಸ್ಟ್ರಾಕ್ಟ್ ನೌನ್ ಅಂತಂದ್ ಹೇಳಿ. ಈ ಅಬ್ಸ್ಟ್ರಾಕ್ಟ್ ನೌನ್ ಏನಂತಂದ್ ಹೇಳಿದ್ರೆ ಈಸಿಯಾಗಿ ನಾನು ಹೇಳಿದ್ನಲ್ಲ, ಇಂಟ್ಯಾಜಿಬಲ್, ಮುಟ್ದೆ ಆಗೋದು, ನೋಡದೆ ಆಗಿರೋದು. ಯಾವು? ಐಡಿಯಾಸ್ ಗಳ ಹೆಸರು, ಫೀಲಿಂಗ್ಸ್ ಗಳ ಹೆಸರು, ಅದಾದ ನಂತರ ಇನ್ನೊಂದು ಸ್ಟೇಟ್ ಗಳ ಹೆಸರು. ಇವುಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಅಬ್ಸ್ಟ್ರಾಕ್ಟ್ ನೌನ್ ಅಂತಂದ್ ಕರಿತೀವಿ. ಇಷ್ಟು ಪಾಯಿಂಟ್ಸ್ ಅನ್ನ ನೀವೇನಪ್ಪಾ ಅಂತಂದ್ ಹೇಳಿದ್ರೆ ಬರ್ದಿಟ್ಕೋಬೇಕು. ಆಮೇಲೆ ಇನ್ನೊಂದು ಟೈಪ್ ಆಫ್ ನೌನ್ಸ್ ಗಳು ಬರ್ತಾವ, ಕೌಂಟೇಬಲ್ ನೌನ್, ಆಮೇಲೆ ಅನ್ಕೌಂಟೇಬಲ್ ನೌನ್. ಇದನ್ನ ಕ್ವಶನ್ ಅಲ್ಲಿ ಕೇಳಿದಾರ. ಕೌಂಟೇಬಲ್ ನೌನ್ ಅಂತಂದ್ ಹೇಳಿದ್ರೆ ನೀವು ಎನಿಸ್ಬೇಕು ಅದನ್ನ. ಈಗ ನೀವೇನಪ್ಪಾ ಅಂತಂದ್ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಇವಾಗ ಈ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ಬ್ಯಾಟ್ ಗಳಿದಾವ ಅಂತ ಅನ್ಕೊಡ್ರಿ. ಸೊ ಇದು ಬ್ಯಾಟ್ ಅಂತ ಅನ್ಕೊಡ್ರಿ. ಸೊ ಎಷ್ಟು ಬ್ಯಾಟ್ ಗಳಿದಾವ? ಇಲ್ಲ 3 ಬ್ಯಾಟ್ ಗಳಿದಾವೆ. ಇದನ್ನ ನಾವು ಕೌಂಟ್ ಮಾಡಿದ್ವಿ. ಇವಾಗ ಬ್ಯಾಟ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ನಾವು ಕೌಂಟ್ ಮಾಡಕತ್ತೀವಿ. ಸೊ ಅದು ಕೌಂಟೇಬಲ್ ನೌನ್. ಈಗ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ ಹೇಳಿದ್ರೆ, ಇವಾಗ ನಾವು 10 ಜನ ಹುಡುಗರು ನಿಂತ್ಕೊಂಡಿದೀವಿ. ಸೊ ನಮ್ಮನ್ನ ಕೌಂಟ್ ಮಾಡ್ತೀರಿ, ನೀವು ಏನಂತ ಕರಿತೀವಪ್ಪ ಅಂತಂದ್ರೆ ಅದೊಂದು ಟೀಮ್ ನಿಂತ್ಕೊಂಡೈತಿ ಅಂತಂದ್ ಹೇಳ್ತೀವಿ. ಕೌಂಟೇಬಲ್ ಆಯ್ತದು. ಅಂದ್ರೆ ನಾವು ಯಾವ್ದನ್ನಾದ್ರೂ ಕೌಂಟ್ ಮಾಡ್ತಿದ್ವಿ ಅಂತಂದ್ ಹೇಳಿದ್ರೆ ಅಂತ ನಾಮಪದವನ್ನ ನಾವು ಕೌಂಟೇಬಲ್ ನೌನ್ ಅಂತ ಕರಿತೀವಿ. ಇನ್ ಅನ್ಕೌಂಟೇಬಲ್ ನೌನ್ ಅಂತಂದ್ ಹೇಳಿದ್ರ, ಈಗ ಫಾರ್ ಎಕ್ಸಾಂಪಲ್ ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ, ಹೇರ್ಸ್. ನನ್ ತಲೆಯಾಗ ಏನಪ್ಪಾ ಅಂತಂದ್ರೆ ಇಷ್ಟೊಂದೆಲ್ಲ ಹೇರ್ಗಳಿದಾವೆ, ಹೇರ್ಸ್ ಇದಾವೆ, ಇದನ್ನ ಕೌಂಟ್ ಮಾಡಕ್ ಆಗತ್ತೆ? ಆಗಂಗಿಲ್ಲ. ಅದು ಅನ್ಕೌಂಟೇಬಲ್ ನೌನ್. ಅದು ಅನ್ಕೌಂಟೇಬಲ್ ನೌನ್. ಅದಾದ ನಂತರ ಸ್ಟಾರ್ಸ್, ನಕ್ಷತ್ರಗಳು, ಕೌಂಟ್ ಮಾಡಕ್ ಆಗತ್ತೆ? ಆಗಂಗಿಲ್ಲ. ಅವುಗಳನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಅನ್ಕೌಂಟೇಬಲ್ ನೌನ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದು ಕ್ವಶನ್ ಕೇಳಿರೋದನ್ನ ಹೇಳ್ತೀನಿ. ಮಿಲ್ಕ್ ಅಂತಂದ್ ಹೇಳಿ ಬರುತ್ತೆ. ಮಿಲ್ಕ್, ಇದನ್ನ ಕೌಂಟ್ ಮಾಡಕ್ ಆಗತ್ತೆ? ನೀವು ಎಷ್ಟು ಮಿಲ್ಕ್ ಕುಡ್ದೇರಿ ಅಂತಂದ್ ಹೇಳ್ಬೋದು. ನೀವು ಸರ್ ನಾನು 1 ಲೀಟರ್ ಕುಡ್ದೆ ಅಂತಂದ್ ಹೇಳ್ಬೋದು, ಅಥವಾ 2 ಲೀಟರ್ ಮಿಲ್ಕ್ ಕುಡ್ದೆ ಅಂತಂದ್ ಹೇಳ್ಬೋದು. ಕ್ಲಿಯರ್. ಈ ಲೀಟರ್ ಅನ್ನೋದೇನಿದು ಮೇಜರ್ಮೆಂಟ್. ಅದು ಲೀಟರ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ನೀವು ಮೇಜರ್ ಮಾಡಕತ್ತೀರಿ, ಮೇಜರ್ಮೆಂಟ್ ಅಲ್ಲ. ನಾನ್ ಹೇಳ್ತಾ ಇರೋದು ಕೌಂಟ್ ಮಾಡ್ಬೇಕು. 1 2 3 4 5 ಅಂತಂದ್ ಹೇಳ್ಬಿಟ್ಟು ಕೌಂಟ್ ಮಾಡ್ಬೇಕು. ಮಿಲ್ಕ್ ನ ಕೌಂಟ್ ಮಾಡಕ್ಕಾಗಿಲ್ಲ, ಮೇಜರ್ ಮಾಡ್ಬೋದು. ಈ ಮೇಜರ್ ಅಲ್ಲ, ಮೇಜರ್ ಬರಂಗಿಲ್ಲ. ಇಲ್ಲಿ ನಾವು ಕೌಂಟ್ ಮಾಡ್ಬೇಕು. ಮಿಲ್ಕ್ ನು ಕೂಡ ಕೌಂಟ್ ಮಾಡಕ್ ಆಗತ್ತಾ? ಆಗಂಗಿಲ್ಲ. ಬಟ್ ಮೇಜರ್ ಮಾಡ್ಬೋದು. ಅದನ್ನ ತೆಗೆದ್ಬಿಟ್ರೆ ತಲೆಗಿನ ಮೇಜರ್ಮೆಂಟ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಬರೋದೇ ಇಲ್ಲ. ಬಟ್ ಅದ್ರದ್ದು ನಾವು ಕೌಂಟ್ ಮಾಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ ಹೇಳಿದ್ರೆ ಅಕ್ಕಿ ಹಾಕ್ರಿ, ಇಲ್ಲಿ ಒಂದು ಪ್ಲೇಟ್ ಒಳಗಡೆ ಅಕ್ಕಿಯನ್ನ ಹಾಕ್ರಿ. ಅದನ್ನ ನೀವು ಕೌಂಟ್ ಮಾಡಕ್ಕಾಗತ್ತೆ? ಕೌಂಟ್ ಮಾಡಕ್ಕಾಗಿಲ್ಲ. ಬಟ್ ಅದ್ರ ತೂಕ ಇರ್ಬೋದು 1 kg ಅಂತಂದ್ ಹೇಳಿ. ಬಟ್ ಅದ್ರ ಎಲ್ಲ ಅಕ್ಕಿಯನ್ನ ನೀವು ಕೌಂಟ್ ಮಾಡಕ್ಕಾಗಂಗಿಲ್ಲ. ಸೊ ಅದೇನಪ್ಪಾ ಅಂತಂದ್ ಹೇಳಿದ್ರೆ ಅನ್ಕೌಂಟೇಬಲ್ ನೌನ್ ಅಂತಂದ್ ಹೇಳ್ತೀವಿ. ಸೇಮ್ ಅದೇ ತರ ಮಿಲ್ಕ್ ಅನ್ನು ಕೂಡ ನಾವು ಮೇಜರ್ ಮಾಡ್ಬೋದು, 1 ಲೀಟರ್ 2 ಲೀಟರ್ 3 ಲೀಟರ್ ಅಂತಂದ್ ಹೇಳಿ. ಬಟ್ ಅದ್ರ ಕೌಂಟ್ ಮಾಡಕ್ಕಾಗಂಗಿಲ್ಲ. ಮಿಲ್ಕ್ ಅನ್ನೋದು ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಅನ್ಕೌಂಟೇಬಲ್ ಅಲ್ಲಿ ಬರುತ್ತ. ಸೊ ಈ ರೀತಿಯಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ಗ ಕ್ವಶನ್ಸ್ ಗಳು ಬರ್ತಾವ. ಕ್ಲಿಯರ್ ಆಯ್ತಲ್ಲ ಎಲ್ರಿಗೂ? ಎಸ್. ಸೊ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಾದ ನಂತರ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡೋಣ ಅಂತಂದ್ ಹೇಳಿದ್ರೆ ಪ್ರೊನೌನ್ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಅದಾದ ನಂತರ ಇನ್ನೂ ಡೀಟೇಲ್ಸ್ ಆಗಿ ನಾವು ಡಿಸ್ಕಷನ್ ಎಲ್ಲಾನು ಮಾಡ್ಕೊಂತ ಹೋಗೋಣ. ಸೊ ಎಲ್ರಿಗೂ ಇಷ್ಟ ಆಗಿತ್ತು ಅಂತಂದ್ ಹೇಳಿದ್ರೆ ಎಲ್ರಿಗೂ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ, ಆಮೇಲೆ ನೋಟ್ಸ್ ಗಳನ್ನ ಮಾಡ್ಕೊಡ್ರಿ. ಎಷ್ಟ್ ನನ್ನ ಕಡೆಯಿಂದ ಎಷ್ಟು ಟ್ರೈ ಆಗತ್ತ ಅಷ್ಟು ನಾನು ನಿಮ್ಗೆ ಅರ್ಥ ಮಾಡ್ಸಕ್ ಟ್ರೈ ಮಾಡ್ತೀನಿ. ನಿಮ್ಗೂ ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಅರ್ಥ ಮಾಡ್ಕೊಡ್ರಿ. ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡೋಕೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ನಾನು ಕೆಲವೊಂದು ಹೇಳ್ತೀನಲ್ಲ, ಅವುಗಳನ್ನೆಲ್ಲ ಪಾಯಿಂಟ್ಸ್ ಗಳನ್ನ ಬರ್ದಿಟ್ಕೊಡ್ರಿ. ಆಮೇಲೆ ಪ್ರತಿಯೊಂದು ಯಾವ್ದು MTS ಮಾಡ್ರಿ, GD ಮಾಡ್ಕೊಡ್ರಿ, ಅಥವಾ CHSL, CGL ಎಲ್ಲಾನು ವಿಡಿಯೋಸ್ ಗಳನ್ನ ನಾನು ಅಪ್ಲೋಡ್ ಮಾಡಿದೀನಿ ಆಲ್ರೆಡಿ. ಸೊ ಎಲ್ಲ ಕಡೆ ಶೇರ್ ಆಗ್ತಿಲ್ಲ. ಪ್ಲೀಸ್ ಎಲ್ರಿಗೂ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ, ಸ್ಟೇಟಸ್ ಗಳನ್ನ ಇಡ್ರಿ ನನಗೋಸ್ಕರ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ.